ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡಿದೆವು, ಮೊದಲು ಯಜ್ಞದಲ್ಲಿ ಒಂದು ಎತ್ತನ್ನ ಬಲಿ ಕೊಡಲಿಕ್ಕೆ ಅಂತ ಒಬ್ಬ ತೊಡಗಿದ. ಆಗ ಕಪಿಲ ಅದನ್ನು ತಡೆದ. ಆಗ ಸ್ಯೂಮರಶ್ಮಿ ಅಂತನ್ನುವ ಒಬ್ಬ ಋಷಿ ಪ್ರಶ್ನೆ ಮಾಡಿದ, ಏನಂತ ಹೇಳ್ತಾನೆ? ಡಂಭೋ ವೇದಾಯತೆ ಧರ್ಮೋ ಧರ್ಮಾಕ್ಕೆ ನ ಪರೇ ಮತಾಃ ತಪಸ್ವಿನೋ ಧೃತಿಮತಃ ಶ್ರುತ ವಿಜ್ಞಾನ ಚಕ್ಷುಷಃ ಸರ್ವಮಾರ್ಷಂ ಹಿ ಮನ್ಯಂತೆ ವ್ಯಾಹೃತಂ ವಿದಿತಾತ್ಮನಃ. ಡಂಭೋ ವೇದಾಯತೆ ಧರ್ಮಃ. ಧರ್ಮ ವೇದದಲ್ಲಿರೋದು, ಆದರೆ ಆ ಧರ್ಮವನ್ನ ಕೆಲವರು ಒಪ್ಪಲ್ಲ. ತಪಸ್ವಿಗಳು, ಒಳ್ಳೆಯ ಧೃತಿ ಇರುವವರು, ಚೆನ್ನಾಗಿ ಶಾಸ್ತ್ರವನ್ನು ಓದಿ ಒಳಗಣ್ಣು ಪಡೆದವರು, ದೇವರನ್ನು ನೋಡಿರ್ಬೇಕಿಲ್ಲ ಅವರು, ಒಳಗಣ್ಣು ಪಡೆದವರು, ಅವರು ಒಂದನ್ನು ಧರ್ಮ ಅಂತ ನಿಶ್ಚಯ ಮಾಡಿರ್ತಾರೆ. ಅದನ್ನ ಅದೇ ರೀತಿ ಇರುವ ಇನ್ನೊಬ್ಬರು ಧರ್ಮ ಅಂತ ಒಪ್ಪಲ್ಲ. ಸರ್ವಮಾರ್ಷಂ ಹಿ ಮನ್ಯಂತೆ ವ್ಯಾಹೃತಂ ವಿದಿತಾತ್ಮನಃ. ಎಲ್ಲವೂ ಋಷಿಗಳು ಹೇಳಿದ್ದೆ. ತಸ್ಯೈವಂ ಗತತೃಷ್ಣಸ್ಯ ವಿಜ್ವರಸ್ಯ ನಿರಾಶಿಷಃ ಕಾ ವಿವಕ್ಷಾಸ್ತಿ ವೇದೇಶು ನಿರಾರಂಭಸ್ಯ ಸರ್ವಶಃ. ಒಬ್ಬ ಯತಿ ಇರ್ತಾನೆ. ಆ ಯತಿ ಗತತೃಷ್ಣಸ್ಯ, ಆಸೆ ಹೋಗಿರುತ್ತೆ. ವಿಜ್ವರಸ್ಯ, ಕಾಮದ ತಾಪ ಇರೋದಿಲ್ಲ. ನಿರಾರಂಭಸ್ಯ, ಪ್ರವೃತ್ತಿ ಕರ್ಮವೇ ಇಲ್ಲ. ಏನನ್ನಾದರೂ ಮಾಡಿದರೆ ಇದಕ್ಕೆ ಫಲ ಬರಬೇಕು ಅನ್ನುವ ಬಯಕೆಯೇ ಇಲ್ಲ. ಆಗ ಅವನು ವೇದವನ್ನು ಹೇಗೆ ಕಾಣ್ತಾನೆ? ಈ ವೇದಗಳೆಲ್ಲ ಅವನಿಗೆ ಹೇಗೆ ಅರ್ಥ ಆಗುತ್ತೆ? ಒಬ್ಬ ಸನ್ಯಾಸಿಗೆ ವೇದ ಅರ್ಥ ಆಗುವ ಬಗೆ ಹೇಗೆ? ಒಬ್ಬ ಗೃಹಸ್ಥನಿಗೆ ಅರ್ಥ ಆಗುವ ಬಗೆ ಹೇಗೆ? ಎರಡು ಬೇರೆ ಬೇರೆಯಾಗಿ ಅರ್ಥ ಆಗಬೇಕು, ಆಗತ್ತೆ. ಹಾಗಾದ್ರೆ ವೇದದಲ್ಲಿ ಒಂದಲ್ವ ಇರೋದು? ಎರಡು ಮೂರ? ಇದು ಪ್ರಶ್ನೆ ಒಂದು. ಸ್ಯೂಮರಶ್ಮಿ ಅಂತ ಯಾಕೆ ಅಂದ್ರೆ, ಗೃಹಸ್ಥರು ನೋಡುವಾಗ ವೇದಕ್ಕೆ ಪುರಾಣಗಳಿಗೆ ಬೇರೆ. ನಿಮಗೆ ಭಾರತ ಇದನ್ನೆಲ್ಲ, ರಾಮಾಯಣ ಇತ್ಯಾದಿಗಳನ್ನೆಲ್ಲ ಸನ್ಯಾಸಿಗಳ ಬಾಯಲ್ಲಿ ಕೇಳಿದ್ರೆ ಬೇರೆ. ಕಾರಣ ಏನು ಅಂದ್ರೆ, ಅವರಿಗೆ ಈ ರಾಮ ಹಾಗೂ ಸೀತೆಯರ ಜಗಳವನ್ನ ಚೆನ್ನಾಗಿ ವರ್ಣನೆ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ ಗಂಡ ಹೆಂಡಿರ ಒಂದು ಅನುಭವವೇ ಇರೋದಿಲ್ಲ ಅವರಿಗೆ. ಆ ಪಕ್ವ ಶೃಂಗಾರದ ಅಥವಾ ಅದರ ಅರಿವೇ ಇರಲ್ಲ. ಅವ್ರು ಏನು ಹೇಳ್ತಾರೆ ನನಗೆ ಬಹಳ ಆಶ್ಚರ್ಯ. ಅಲ್ಲಿ ಕೆಲವು ದಿವಸಗಳ ಹಿಂದೆ, ಹೋದ ವರ್ಷವ ಕೆಲವು ದಿವಸಗಳ ಹಿಂದೆ ಒಬ್ಬ
ಒಬ್ಬರು ಸ್ವಾಮಿಗಳ ಉಪನ್ಯಾಸ, ಅವ್ರ ಉಪನ್ಯಾಸ ಆದಮೇಲೆ ಕೇಳಿದ್ರು ಹೇಗಿದ್ದೀರಾ ಅಂತ ಪತ್ರಕರ್ತರು ಹೊರಗಡೆ ಬಂದು ಯಾವುದೋ ಹೆಣ್ಮಕ್ಳನ್ನ ಕೇಳಿದ್ರು. ಅವರು ವಾಲ್ಮೀಕಿಗಳಿಗೆ ಚೆನ್ನಾಗಿ ಹೇಳಿದ್ರು ರಾಮಾಯಣ ಅಂತಂದ್ರು. ಎಂತ ಭೀಕರ ಇದು, ಅದನ್ನ ಅವ್ರು ಕೊಡಿ. ಹೇಗಿತ್ತು ರಾಮಾಯಣ? ವಾಲ್ಮೀಕಿಗಳಿಗಿಂತ ಚೆನ್ನಾಗಿತ್ತು. ಏನು ಅದ್ಭುತ ರೀ, ವಾಲ್ಮೀಕಿಗಳು ಕಂಡವರು ಗೊತ್ತಿಲ್ಲ ಪಾಪ ಸನ್ಯಾಸ. ಯಾಕೆಂದ್ರೆ ಆ ರಾಮಾಯಣದ ಸ್ವಾರಸ್ಯಗಳು ಗೊತ್ತಿಲ್ಲ. ಯಾಕಂದ್ರೆ ಅದು ಗಂಡ ಹೆಂಡಿದ ಕಥೆ, ರಾಜರ ಕಥೆ, ಅದು ಸನ್ಯಾಸಿ ಕಥೆ ಅಲ್ಲ. ಹೀಗಾಗಿ ಅಲ್ಲಿ ಒಂದು ಪ್ರೇಮ ಹೇಗೆ ಕೆಲಸ ಮಾಡುತ್ತೆ, ಗಂಡ ಹೆಂಡಿರಲ್ಲಿ ಒಂದು ಪಕ್ವವಾದ ಪ್ರೇಮ ಹೇಗಿರುತ್ತೆ, ಅವರು ಭಿನ್ನಾಭಿಪ್ರಾಯಗಳ ಜೊತೆಗೆ ಹೇಗೆ ಇಬ್ಬರು ಬಾಳ್ತಾ ಇರ್ತಾರೆ. ಗಂಡನಿಗೆ ಇಷ್ಟವಾದದ್ದು ಹೆಂಡತಿಗೆ ಇಷ್ಟ ಆಗಬೇಕು ಅಂತಿಲ್ಲ, ಹೆಂಡತಿಗೆ ಇಷ್ಟ ಆಗ್ಬೇಕಾದ್ ಗಂಡನಿಗೆ ಇಷ್ಟ ಆಗಬೇಕು ಅಂತಿಲ್ಲ. ಹಾಗೆ ರಾಮನಿಗೆ ನಾನು ಎಲ್ಲ ಅಸುರರನ್ನ ಸಂಹಾರ ಮಾಡಬೇಕು ಅಂತ ಇತ್ತು. ಸೀತೆಗೆ ಮಾಡಬಾರ್ದು, ನಮ್ಮ ಪಾಡಿಗೆ ನಾವು ಇರಬೇಕು, 12 ವರ್ಷ 14 ವರ್ಷ ಬಂದು ಮುಗಿಸ್ಕೊಂಡು ಹೋಗ್ಬೇಕಷ್ಟೇ, ನಾವೆಲ್ಲ ಯಾಕೆ ಅಧಿಕ ಪ್ರಸಂಗ ಮಾಡೋದು ಅಂತ ಸೀತೆಗೆ. ಅದರಿಂದ ಅವರಿಬ್ಬರು ಭಿನ್ನಾಭಿಪ್ರಾಯ ಇತ್ತು. ಆ ಭಿನ್ನಾಭಿಪ್ರಾಯಗಳ ನಡುವೆ ಒಂದು ಪ್ರೀತಿಯೂ ಇತ್ತು. 100% ಯಾರು ಕೂಡ ಪೂರ್ತಿ ಒಂದೇ ತರಹ ಇರಲ್ಲ. ಈ ಸ್ವಾರಸ್ಯಗಳೇ ಗೊತ್ತಿರಲ್ಲ ಸನ್ಯಾಸಿಗಳಿಗೆ. ಎಂತ ಗೊತ್ತಿರುತ್ತೆ, ಅವ್ರು ಏನು ಹೇಳಲಿಕ್ಕೆ ಸಾಧ್ಯ? ಅದರಿಂದಾಗಿ ಅವನಿಗೆ ವೇದ ಹೇಗೆ ಅರ್ಥ ಆಗಬೇಕು, ಸನ್ಯಾಸಿಗೆ ಹೇಗೆ ಅರ್ಥ ಆಗತ್ತೆ ವೇದ, ಒಬ್ಬ ಗೃಹಸ್ಥನಿಗೆ ಹೇಗೆ ಅರ್ಥ ಆಗತ್ತೆ. ಈಗ ನನಗೆ ಅನುಭವಕ್ಕೆ ಬಂದದ್ದು ಹೌದು. ನಾನು ಮೊದಲು ಶಾಸ್ತ್ರವನ್ನು ನೋಡ್ತಾ ಇದ್ದಾಗ ನನ್ನ ದೃಷ್ಟಿಯೇ ಬೇರೆ, ಈಗ 10 ವರ್ಷಗಳಿಂದ ಬದಲಾಗಿದ್ದೇ ಬೇರೆ. ಅದರಿಂದಾಗಿ ಕಾ ವಿವಕ್ಷಾಸ್ತಿ ವೇದೇಶು ನಿರಾರಂಭಸ್ಯ ಸರ್ವಶಃ ಕಪಿಲ. ಅದಕ್ಕೆ ವೇದದ ನಿಶ್ಚಿತವಾದ ಅಭಿಪ್ರಾಯ ಏನು, ಒಂದು ಸಿದ್ಧಾಂತವೇ ಇಲ್ವಾ ವೇದಕ್ಕೆ ಅಂತ ಕೇಳ್ದ ಅವನು ಶಿವಮರಶ್ಮಿ. ಅದಕ್ಕೆ ಕಪಿಲ ಹೇಳ್ದ, ನಾಹಂ ವೇದಾನ್ ವಿನಿಂದಾಮಿ ನ ವಿವಕ್ಷಾಸ್ತಿ ಕರ್ಹಿಚಿತ್ ಪೃಥಗಾಶ್ರಮಿಣಾಂ ಕರ್ಮಾಣಿ ಏಕಾರ್ಥಾನೀತಿ ನ ಶ್ರುತಂ. ಅದಕ್ಕೆ ಕಪಿಲ ಹೇಳ್ದ, ನಾಹಂ ವೇದಾನ್ ವಿನಿಂದಾಮಿ, ನಾನು ವೇದವನ್ನ ಬೈತಾ ಇಲ್ಲ. ನವಿವಕ್ಷಾಸ್ತಿ ಕರ್ಹಿಚಿತ್, ನಾನು ಅಂದುಕೊಂಡದ್ದು ವೇದದಲ್ಲಿರಬೇಕು ಅಂತನೂ ನಾನು ಅಂದ್ಕೊಳ್ತಾ ಇಲ್ಲ. ನಾನು ವೇದದಲ್ಲಿರೋದೇ ಅಸಂಗತ ಅಂತನೂ ಹೇಳ್ತಾ ಇಲ್ಲ, ಅಥವಾ ನಾನಂದುಕೊಂಡದ್ದು ವೇದದಲ್ಲಿರಬೇಕು ಅಂತನೂ ಅನ್ಕೋತಾ ಇಲ್ಲ. ಪೃಥಗಾಶ್ರಮಿಣಾಂ ಕರ್ಮಾಣಿ ಏಕಾರ್ಥಾನೀತಿ ನ ಶ್ರುತಂ. ಬೇರೆ ಬೇರೆ ಆಶ್ರಮದವರು ಮಾಡುವ ಕ್ರಿಯೆಗಳಲ್ಲಿ ಒಂದು ಗುರಿ ಇದೆ ಅನ್ನೋದು ನನ್ನ ಉದ್ದೇಶ. ಈಗ ಸನ್ಯಾಸಿ ಅವನ ಕ್ರಿಯೆಯನ್ನು ಮಾಡ್ತಾ ಇರಲಿ, ಗುರಿ ಒಂದೇ. ಗೃಹಸ್ಥ ಅವನ ಕ್ರಿಯೆಗಳನ್ನು ಮಾಡ್ತಾ ಇರಲಿ, ಗುರಿ ಒಂದೇ. ಪೃಥಕ್ ಆಶ್ರಮಿಣಾಂ ಕರ್ಮಾಣಿ ಏಕಾರ್ಥಾನಿ ಇತಿ ನ ಶ್ರುತಂ. ಇನ್ನು ನಮ್ಮ ಕ್ಷೇಮೇಂದ್ರ 3-4 ಜನರನ್ನ ತೋರಿಸ್ತಾನೆ, ಸೇವೆ ಸೇವಕೋಪದೇಶ ಅಂತ 3-4 ಜನರನ್ನ. ಒಬ್ಬ ಸೈನಿಕ, ಒಬ್ಬ ಸನ್ಯಾಸಿ, ಒಬ್ಬ ರಾಜ, ಇನ್ನೊಬ್ಬ ಗುಲಾಮ. ಅವನನ್ನ ಕ್ರಯ ಕೊಟ್ಟು ತಗೊಂಡಿರ್ತಾರೆ ಅಂತವನು. ಈ 4 ಜನರಿಗೆ, ಅಥವಾ ಈ ಬಹಳ ಶ್ರೀಮಂತರು ಮನೆಯಲ್ಲೇ ಇರ್ತಾರಲ್ಲ ಅವ್ರನ್ನು ತಗೋಬಹುದು. ಅವ್ರಿಗೆ ಏನು ವ್ಯತ್ಯಾಸ ಇದೆ? 4 ಜನರಿಗೂ ಇಂದ್ರಿಯ ನಿಗ್ರಹ ಬೇಕು, ನೆಮ್ಮದಿಯಿಂದ ಒಂದು ತುತ್ತು ಊಟ ಮಾಡ್ಲಿಕ್ಕಿರಲ್ಲ. ಇವತ್ತು ನನಗೆ ಯಾಕೋ ಕೆಲಸ ಬೇಡ ಅನ್ನಿಸ್ತಾ ಇದೆ ಅಂತ ತಟಸ್ಥವಾಗಿರ್ಲಿಕ್ಕಾಗಲ್ಲ. ಏನು ವ್ಯತ್ಯಾಸ ಇದೆ? ಯಾವ ವ್ಯತ್ಯಾಸವೂ ಇಲ್ಲ. ಅದರಿಂದಾಗಿ ಯಾವುದೇ ಆಶ್ರಮಿಗಳಲ್ಲಿ ಕಾಮನ್ ಆಗಿರೋದೊಂದಿರುತ್ತೆ, ಎಕ್ಸ್ಕ್ಲೂಸಿವ್ ಆಗಿರೋದೊಂದಿರುತ್ತೆ. ಎಲ್ಲ ಆಶ್ರಮಗಳಿಗೂ ಕಾಮನ್ ಆಗಿರೋದು ಯಾವುದು? ಇಂದ್ರಿಯ ನಿಗ್ರಹ, ಭಗವದ್ಭಕ್ತಿ, ಧ್ಯಾನ ಸಿದ್ಧಿ. ಇದು ಕಾಮನ್. ಇಂದ್ರಿಯ ನಿಗ್ರಹನೂ ಯಾಕೆ ಅಂದರೆ ದೇವರ ಪ್ರೀತಿ ಆಗಬೇಕು ಅನ್ನೋ ದೃಷ್ಟಿ.
ಗಚ್ಚತ್ಯೇವ ಪರಿತ್ಯಾಗಿ ವಾನಪ್ರಸ್ಥಶ್ಚ ಗಚ್ಚತಿ ಗೃಹಸ್ಥೋ ಬ್ರಹ್ಮಚಾರಿ ಚ ಉಭೌ ತಾವಪಿ ಗಚ್ಚತಃ. ಸನ್ಯಾಸಿಯೂ ಒಳ್ಳೆ ಗತಿಗೆ ಹೋಗ್ತಾನೆ, ವಾನಪ್ರಸ್ಥನೂ ಸಾಯ್ತಾನೆ ಒಳ್ಳೆ ಗತಿಗೆ ಹೋಗ್ತಾನೆ, ಗೃಹಸ್ಥನೂ ಸಾಯ್ತಾನೆ ಒಳ್ಳೆ ಗತಿಗೆ ಹೋಗ್ತಾನೆ. ಬ್ರಹ್ಮಚರ್ಯದವನು ನೈಷ್ಠಿಕ ಬ್ರಹ್ಮಚಾರಿಯಾಗಿ ಕಡೆಯವರೆಗೂ ಮದುವೆ ಆಗದೇ ಇರ್ತೇನೆ ಅಂತಂದುಕೊಂಡವನು ಸಾಯ್ತಾನೆ ಒಳ್ಳೆ ಗತಿಗೆ ಹೋಗ್ತಾನೆ. ದೇವಯಾನಾ ಹಿ ಪಂಥಾನಃ ಚತ್ವಾರ ಶಾಶ್ವತಾ ಮತಾಃ ನೈಷಾಂ ಜಾಯಕ್ಕನೀಯಸ್ತ್ವಂ ಫಲೇ ಸೂಕ್ತಂ ಬಲಾಬಲಂ. ಎಲ್ಲ ದಾರಿಗಳು ದೇವಲೋಕದ ಕುರಿತು ಸಾಗುವವುಗಳೇ. ದೇವಯಾನಾ ಹಿ ಪಂಥಾನಃ ಚತ್ವಾರ ಶಾಶ್ವತಾ ಮತಾಃ ಎಂದಿನಿಂದಲೋ ಇರುವವುಗಳು. ನೈಷಾಂ ಜಾಯಕ್ಕನೀಯಸ್ತ್ವಂ ಗೃಹಸ್ಥ ದೊಡ್ಡವ ಅಂತ ಇಲ್ಲ, ಸನ್ಯಾಸಿ ಚಿಕ್ಕವ ಅಂತ ಇಲ್ಲ. ಈ ಲೋಕದಲ್ಲಿ ಅವರಿಗೆ ಒಂದು ಬೆಲೆ ಇದೆ. ಸನ್ಯಾಸಾಶ್ರಮವನ್ನು ತೆಗೆದುಕೊಂಡವ ದೇಹವನ್ನು ಕಡೆಗಣಿಸಿರ್ತಾನೆ. ಆದ್ದರಿಂದಾಗಿ ದೇಹದ ಬೇಕುಗಳು ಅವನಿಗೂ ಬೇಕು ಇರುತ್ತೆ, ಆದರೆ ನಮ್ಮಷ್ಟು ಬೇಕುಗಳನ್ನು ಅವನು ತೀರಿಸಲ್ಲ ದೇಹದ್ದು. ಹೀಗಾಗಿ ದೇವಯಾನಾಹಿ ಪಂಥಾನಃ, ನಾಲ್ಕೂ ಆಶ್ರಮಗಳು ದೇವತೆಗಳ ಕಡೆಗೆ ಸಾಗುವಂತಹವುಗಳು. ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಬ್ರಹ್ಮಚರ್ಯಾಶ್ರಮ. ಚತ್ವಾರ ಶಾಶ್ವತಾಮತಾಹ, ನಾಲ್ಕೂ ಕೂಡ ಬಹಳ ಹಿಂದಿನಿಂದ ಇವತ್ತು ಇವೆ. ನೈಷಾಂ ಜಾಯಕ್ಕನೀಯಸ್ತ್ವಂ, ಫಲವನ್ನು ನೋಡಿದಾಗ ಇದು ದೊಡ್ಡದು ಅದು ದೊಡ್ಡದು ಅಂತಿಲ್ಲ. ಲೋಕದಲ್ಲಿ ಗೌರವ ಕೊಡಬೇಕಾದದ್ದು ಕರೆಕ್ಟ್, ಲೋಕದಲ್ಲಿ ಸನ್ಯಾಸಕ್ಕೆ ಗೌರವ ಹೆಚ್ಚು, ಅದು ಕರೆಕ್ಟ್. ಯಾಕೆಂದ್ರೆ ಗೃಹಸ್ಥಾಶ್ರಮಿಗಳಷ್ಟು ಬೇಕುಗಳು ಸನ್ಯಾಸಾಶ್ರಮಿಗಿರಲ್ಲ. ಅವನು ಬೇಕುಗಳನ್ನು ತೀರಿಸಲಿಕ್ಕೆ ಅಂತ ಹೋಗೋದಿಲ್ಲ. ಇವತ್ತಿಗೆ ಸಂಸ್ಥೆ ಅಂತ ಒಂದು ಸನ್ಯಾಸಿಗೆ ಒಂದು ಸಂಸ್ಥೆ ಜೊತೆಯಾಗಿದೆ, ಆದರೂ ನೀವು ನೋಡಿದರೆ ಸನ್ಯಾಸಿಯ ಬೇಕುಗಳು ಕಡಿಮೆನೆ. ನೀವು ಗೃಹಸ್ಥನ ಅವನೇನಿಲ್ಲ, ಸನ್ಯಾಸಿಯಿಂದ ಬದುಕ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಒಬ್ಬ ಗೃಹಸ್ಥ, ಅವನು ಆಮೇಲೆ ಸನ್ಯಾಸಿಯ ಬೇಕುಗಳು, ಅವನು ವೈಯಕ್ತಿಕ ದೇಹದ ಬೇಕುಗಳು ಎಷ್ಟು ಅಂತ ನೋಡಿದರೆ ಗೃಹಸ್ಥರದ್ದೇ ಜಾಸ್ತಿ ಆಗುತ್ತೆ, ಸನ್ಯಾಸಿಯದ್ದೇ ಕಡಿಮೆ ಆಗುತ್ತೆ. ಹೀಗಾಗಿ ಲೋಕದಲ್ಲಿ ಸನ್ಯಾಸಿ ಅವನಿಗೆ ಗೌರವ ಕೊಡಬೇಕು. ಯಾಕೆಂದ್ರೆ ಎಲ್ಲರೂ ಅಷ್ಟೇ, ನಮಗಿಂತ ಕಡಿಮೆ ಯಾರ ಅಗತ್ಯ ಇದೆ ಅವರಿಗೆ ಗೌರವ ಕೊಡ್ತಾರೆ. ಅದು ಇಂಡಿಯನ್ ಮೆಂಟಾಲಿಟಿ ಕೂಡ. ಈ ಗಾಂಧಿಯನ್ನ ಎಲ್ಲರೂ ಮೆಚ್ಚಿದ್ದು ಅದಕ್ಕಾಗಿಯೇ, ಸನ್ಯಾಸಿ ತರ ಕಂಡ ಅವನು. ಹೀಗಾಗಿ ನೈಷಾಂ ಜಾಯಕ್ಕನಿಯಸ್ತಂ, ಫಲ ಅಂತ ಬಂದಾಗ ನಾಲ್ಕೂ ಆಶ್ರಮಗಳು ಒಂದೇ. ನೀವು ಚೆನ್ನಾಗಿ ಒಂದಾಶ್ರಮದಲ್ಲಿದ್ರೂ ನಾಲ್ಕು ಆಶ್ರಮದ ಫಲ ಒಂದೇ ಸಿಗತ್ತೆ, ಅಂದ್ರೆ ದೇವರ ಬಳಿ ಹೋಗೋದು. ಅದರಿಂದ ಏವಂ ವಿದಿತ್ವಾ ತರವಾರ್ಥಾನ್ ಆಲಭೇತೇತಿ ವೈದಿಕಂ ನಾಲಭೇತೀತಿ ಚಾನ್ಯತ್ರ ನೈಷ್ಠಿಕಿ ಶ್ರೂಯತೆ ಶ್ರುತಿ. ಅದರಿಂದಾಗಿ ವೇದ ಹೇಳುತ್ತೆ ನಾಲಭೇತ, ಪಶುಗಳಿಗೆ ಹಿಂಸೆ ಮಾಡಬೇಡ. ಯಾಕೆಂದ್ರೆ ಹಿಂಸೆ ಮಾಡದೆಯೂ ಉನ್ನತ ಗತಿಗೆ ಸಾಗಬಹುದು. ಆದ್ದರಿಂದ ಆಲಭೇತೀತಿ ಚಾನ್ಯತ್ರ ನೈಷ್ಠಿಕಿ ಶ್ರೂಯತೆ ಶ್ರುತಿ. ಹಿಂಸೆ ಮಾಡಿ ಪಶುಗಳನ್ನು ಬಲಿ ಕೊಡಿ ಅಂತ ಇದೆ ವೇದ. ಪಶುಗಳನ್ನು ಬಲಿ ಕೊಡಿ ಅಂತನೂ ಅದೇ ವೇದ ಹೇಳುತ್ತೆ, ಕೊಡಬೇಡಿ ಅಂತನೂ ಹೇಳುತ್ತೆ. ಪಶುಗಳ ಬಲಿ ಕೊಡಬೇಡಿ ಅಂತ ಹೇಳೋದರ ಉದ್ದೇಶ ಏನು ಅಂದ್ರೆ, ಬಲಿ ಕೊಡದೆಯೂ ಉನ್ನತ ಗತಿಯನ್ನು ಸಾಧಿಸಬಹುದು. ಕೊಡಿ ಅಂತನ್ನೋ ಉದ್ದೇಶ ಏನು? ನಿಮ್ಮ ಬಯಕೆಗಳನ್ನು ತೀರಿಸಿಕೊಳ್ಳಿಕ್ಕಾಗ್ಲಿಲ್ವಾ, ಒಳ್ಳೆ ಭೋಗಿಸಬೇಕು, ಎಲ್ಲರೊಡನೆ ಮೆರಿಬೇಕು, ಜೊತೆಗೆ ಬರುವವರೊಡನೆ, ಮಿತ್ರರೊಡನೆ, ಬಂಧುಗಳೊಡನೆ ಆನಂದದಿಂದ ಇರಬೇಕು ಅಂತ ಅನ್ನುವವರು ಹಿಂಸೆ ಮಾಡಬೇಕಾಗತ್ತೆ. ಅದು ಮಾಡಿಯೂ ದೇವರಿಗೆ ಸಮರ್ಪಣೆ ಮಾಡಿ ಎತ್ತರಕ್ಕೆ ಏರಬಹುದು. ಇದು ವೇದದ ಬೇರೆ ಬೇರೆ ಆಯಾಮಗಳಿಂದ ಬರುವ ಮಾತೇ ವಿನಃ ಪರಸ್ಪರ ವಿರೋಧ ಇಲ್ಲ. ಹಿಂಸೆ ಮಾಡಿ ಅಂತನ್ನುವ ವೇದ, ಹಿಂಸೆ ಮಾಡದಿರಿ ಎನ್ನುವ ವೇದ, ಫಲದಲ್ಲಿ ವ್ಯತ್ಯಾಸ ಇಲ್ಲ, ಮಾರ್ಗದಲ್ಲಿ ಮಾತ್ರ ವ್ಯತ್ಯಾಸ ಇರೋದು. ಅನಾಲಂಬೆ ಹ್ಯದೋಷ ಸ್ಯಾತ್ ಆಲಂಬೆ ದೋಷ ಉತ್ತಮಃ ಏವಂ ಸ್ಥಿತಸ್ಯ ಶಾಸ್ತ್ರಸ್ಯ ದುರ್ವಿಜ್ಞೇಯಂ ಬಲಾಬಲಂ.
ಹೇಗೆ ಹಿಂಸೆ ಮಾಡಿದ್ರೆ ದೋಷವೋ ಅಹಿಂಸೆ ಮಾಡಿದ್ರೆ ಗುಣವೋ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಯಾಕೆಂದರೆ ಹಿಂಸೆ ಮಾಡುವಾಗ ಎರಡೂ ಸಾಧ್ಯತೆಗಳಿದೆ. ಅಹಂಕಾರ ಬರಬಹುದು, ಬರದೆಯೂ ಇರಬಹುದು. ಇದನ್ನು ನಾನು ತಿಂತಾ ಇದ್ದೇನೆ, ಈ ರಾಜಸ ಪ್ರವೃತ್ತಿ ಬಂದ ಮೇಲೆ ನನ್ನಿಂದ ಇವರೆಲ್ಲ ತಿಂತಾ ಇದ್ದಾರೆ ಅಂತಲೂ ಬರುತ್ತೆ. ಇದು ಹಿಂಸೆಯ ಒಂದು ಡ್ರಾಬ್ಯಾಕ್. ಆಮೇಲೆ ಅವನಿಗೇನಾಗತ್ತೆ, ಬಲಿ ಕೊಡೋದ್ರಲ್ಲಿ ಸಹಜ ಆಗೋಗುತ್ತೆ. ಬೇರೆ ಆ ಹಿಂಸೆ ಅನ್ನೋದು ಬೇರೆ ಕಡೆಗೂ ವ್ಯಾಪಿಸುತ್ತೆ. ಇದು ಹಿಂಸೆಯ ಡ್ರಾಬ್ಯಾಕ್. ಅಹಿಂಸೆ ಅನ್ನೋದಿದೆ. ಅಹಿಂಸೆಯಲ್ಲಿಯೂ ನಾನು ಅಹಿಂಸೆ ಮಾಡ್ತಾ ಇದ್ದೇನೆ ಅಂತಾನೆ ಅಹಂಕಾರ ಬಂದ್ಬಿಟ್ರೆ, ನಾನು ಅಹಿಂಸೆ ಮಾಡ್ತಾ ಇದ್ದೇನೆ ಅಂತಾನೆ ಒಂದು ಅಹಂಕಾರ ಬಂದ್ಬಿಡುತ್ತೆ. ನನಗೆ ಗರ್ವ ಇಲ್ಲ ಅಂತ ಗರ್ವ ಬಂದ ಹಾಗೆ. ಅದು ಭಾರಿ ಕಷ್ಟ. ನಾನು ಒಂದು ಸರ್ತಿ ಒಬ್ರು, ಯಾರು ಅಂತ ಬೇಡ, ಒಬ್ರು ನಾನು ಹೇಗೆ ಕುಡಿತಾ ಇದ್ದೆ ಅಂತ ಕುಡಿತದ ವೈಭವದ ಬಗ್ಗೆ ಹೇಳ್ತಾ ಇದ್ದರು. ಅವರು ಬಿಟ್ಟ ಮೇಲೆ ನಾನು ಒಳಗಡೆ ಹೋದೆ. ಗುರುಗಳಿದ್ದರು, ಧಾರವಾಡದಲ್ಲಿ ನಡೆದ ಘಟನೆ ಇದು. ಒಳಗಡೆ ಇದ್ದರು. ಅವ್ರು ಹೇಳಿದ್ರು, ನೋಡು, ಕುಡಿಯದವರಿಗೆ ಮತ್ತಿಲ್ಲ, ಮತ್ತು ಬರೋದಾದರೆ ನಾನು ಕುಡಿತಾ ಇಲ್ಲ ಅಂತ ಒಂದೇ ಮತ್ತು. ಆದರೆ ಕುಡಿದವರಿಗೆ ಉಂಟಲ್ಲ, ನಾನು ಕುಡಿತಾ ಇದ್ದೆ ಅಂತ ಕುಡಿದಾಗಿನ ಮತ್ತು, ಕುಡಿತ ಈಗ ಬಿಟ್ಬಿಟ್ಟಿದ್ದೀನಿ ಅಂತ ಒಂದು ಮತ್ತು. ಭಾರಿ ಕಷ್ಟ ಅಂತಂದ್ರು. ಹೀಗಾಗಿ ಅಹಿಂಸೆ ಮಾಡ್ತಾ ಇದ್ದೇನೆ ಅಂತಾನೆ ಒಂದು ಗರ್ವ ಬರಬಹುದು, ಗರ್ವ ಇಲ್ಲ ಅಂತಾನೆ ಒಂದು ಗರ್ವ ಬರಬಹುದು. ಅದರಿಂದಾಗಿ ಅಲ್ಲಿಯೂ ಪ್ರಾಬ್ಲಮ್ ಇದೆ. ಒಟ್ಟು ಮನಸ್ಸು ಎಷ್ಟು ಸೂಕ್ಷ್ಮ ಅಂತ ಹೇಳಿದ್ರೆ, ಕಪಿಲ ಹೇಳೋದು, ಅನಾಲಂಭೇ ಹಿ ಅದೋಷಸ್ಯ ಆಲಂಭೇ ದೋಷ ಉತ್ತಮ ಏವಂ ಸ್ಥಿತಸ್ಯ ಶಾಸ್ತ್ರಸ್ಯ. ಹೀಗಿರುವಾಗ ಯಾವ ಶಾಸ್ತ್ರ ಬಲ? ಸುಮ್ಮನೆ ಕೂತಿರಬಾರದು, 4 ಜನರಿಗೆ ಆಸರೆಯಾಗಿರಬೇಕು. ಏನಾಗಲಿಲ್ಲ ಅಂತಂದ್ರು ಸಮಾಧಾನವನ್ನು ಅರಸಿ ಬರುವವರಿಗೆ ಒಂದು ಸಾಂತ್ವನ ಹೇಳಿದ್ರೆ ಅದು ದೇವರ ಪೂಜೆ. ಇದು ಉಂಟು. ಅದರಿಂದಾಗಿ ಏನ್ ಮಾಡಬೇಕು? ಕ್ರಿಯೆ ಮಾಡಬೇಕು, ಲೋಕದಲ್ಲಿ ಲಬ್ಧ ಪ್ರತಿಷ್ಠನಾಗಬೇಕು, 4 ಜನರಿಗೆ ಉಪಕಾರಿಯಾಗಬೇಕು. ಅವಾಗ ಆಲಂಬಕ್ಕೂ ಹೋಗ್ತೇವೆ, ಹಿಂಸೆಯೂ ಆಗತ್ತೆ. ಅನಾಲಂಬೆ ಏನು ಮಾಡಬಾರದು, ನನ್ನನ್ನು ಆಶ್ರಯಿಸ್ಕೊಂಡು ಯಾರೂ ಇಲ್ಲ, ನನ್ನ ಹತ್ರ ಯಾರೂ ಬರೋದೂ ಇಲ್ಲ, ನನಗೆ ಯಾರ ಸಂಪರ್ಕವೂ ಇಲ್ಲ, ಇದೂ ಒಂದು ಉಂಟು. ಅವಾಗ ಅನಾಲಂಬ. ವೇದ ಕರ್ಮ ಮಾಡು ಅಂತ ಹೇಳಿದ್ದು ಇಲ್ಲಿ ವಿರುದ್ಧ ಆಗತ್ತೆ. ಕರ್ಮ ಮಾಡಬೇಡ ಅಂತಂದಿದ್ದು ಗೃಹಸ್ಥಾಶ್ರಮಗಳಿಗೆ ವಿರುದ್ಧ ಆಗತ್ತೆ. ಅದರಿಂದ ಬಲಾಬಲ ಯಾವುದು ತಿಳ್ಕೊಳ್ಳಿಕ್ಕಾಗಲ್ಲ. ಮತ್ತೇನು? ಮನಸ್ಸೇ ಆಶ್ರಯ. ನನ್ನ ಮನಸ್ಸಿಗೆ ಈ ದಾರಿಯಲ್ಲಿ ನಾನು ಹೋಗಬಲ್ಲೆನಾ? ಹೋಗು. ನಿಮ್ಮ ಮನಸ್ಸನ್ನ ಓವರ್ಕಮ್ ಮಾಡಿ ಶಾಸ್ತ್ರ ಹೋಗೋದಲ್ಲ, ಶಾಸ್ತ್ರದ ದಾರಿಗಳನ್ನ ನಿಮ್ಮ ಮನಸ್ಸಿಗೆ ಅನುಗುಣವಾಗಿ ಜೋಡಿಸ್ಕೊಳ್ಬೇಕು. ಇದು ನಮ್ಮ ಪ್ರಾಚೀನ ಭಾರತದ ಒಂದು ಶೈಲಿ. ಅವ್ರದ್ದು ಹಾಗಿಲ್ಲ. ಅಬ್ರಾಮಿಕ್ ರಿಲಿಜನ್ದು ಇದಷ್ಟೇ, ನಿನಗೆ ಇಷ್ಟ ಇರಲಿ ಇಲ್ಲದೆ ಇರಲಿ ಇದನ್ನು ಮಾಡಲೇಬೇಕು. ನಮಗೆ ನಾವು ಅರ್ಥವೇ ಆಗಲ್ಲ, ಅವ್ರಿಗೆ ಹೇಗೂ ಅರ್ಥ ಆಗಲ್ಲ. ಅವ್ರಿಗೆ ದಾಟ್ಕೊಂಡು ಹೋಗ್ತಾ ಇರ್ತೀವಿ, ದಾಟ್ಕೊಂಡು ಹೋಗೋ ಮೊದಲು ಆ ಹೊಸ್ತರಿಗೆ ಬಾಗಿ ನಮಸ್ಕಾರ ಮಾಡ್ತೀವಿ. ಅವ್ರಿಗೆ ತಲೆ ಕೆಟ್ಟೋಗುತ್ತೀವಿ, ಇವ್ರು ಯಾವ ದೇವ್ರನ್ನ ದಾಟ್ತಾ ಇದ್ದಾರಾ, ಅಥವಾ ಇವ್ರು ದಾಟ್ತಾ ಇರೋದು ದೇವರಲ್ವಾ, ಇವ್ರು ದಾಟದ ಮೇಲೆ ದೇವರಾಗಲ್ವಾ, ಇಲ್ಲಿ ನಿಂತಿದ್ದಾಗ ದೇವರಾಗಿತ್ತಾ ಅಂತ. ಶಾಸ್ತ್ರ 4 ದಾರಿಗಳನ್ನು ಹೇಳಿದೆ. 4 ದಾರಿ ನಿನ್ನ ಮನಸ್ಸಿಗೆ ಯಾವುದು ರುಚಿಸತ್ತೋ, ಯಾವುದರಿಂದ ನೀನು ಎತ್ತರಕ್ಕೇರಬಲ್ಲೆಯೋ ಅದು. ಕೇವಲ ಬಲಾಬಲವನ್ನು ತೀರ್ಮಾನ ಮಾಡಲಿಕ್ಕೆ ಆಗಲ್ಲ. ಅದಿಲ್ಲದೆ ಸನ್ಯಾಸಾಶ್ರಮ ಶ್ರೇಷ್ಠವೋ ಗೃಹಸ್ಥಾಶ್ರಮ ಶ್ರೇಷ್ಠವೋ ಅಂದರೆ ಏನು ಮಾಡಲಿಕ್ಕಾಗತ್ತೆ? ವೇದಾತ್ಮ ತೀರ್ಥರಂತಹ ಮಹಾನುಭಾವರು ಭಗವಾನ್ ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತ ಸ್ತೋತ್ರ ಮಾಡಿದ್ದಾರೆ. ವೇದಾಂಗ ತೀರ್ಥರು ಯಾರು? ಸನ್ಯಾಸಿಗಳು. ವೇದಾತ್ಮ ತೀರ್ಥರು ಯಾರು? ನಾರಾಯಣ ಪಂಡಿತಾಚಾರ್ಯರ ಸ್ವಲ್ಪ ಜೂನಿಯರ್ ಅಷ್ಟೇ. ಅವರು ವಾದಿರಾಜರಿಗಿಂತ 12-13 ತಲೆಮಾರು ಹಿಂದೆ ಆ ವೇದಾತ್ಮ ತೀರ್ಥರು ತ್ರಿವಿಕ್ರಮ ಪಂಡಿತಾಚಾರ್ಯ ನಮಸ್ಕಾರ ಮಾಡಿದ್ದಾರೆ.
ಹಾಗೆ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಈ ಕೇವಲ ಸನ್ಯಾಸಾಶ್ರಮ ಶ್ರೇಷ್ಠವೋ, ಕೇವಲ ಇದು ಹಾಗೆ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ ಸನ್ಯಾಸಿಗಳು ಯಾರನ್ನ ಪೂಜಿಸೋದು ಅಂತಂದ್ರೆ ಭಾರತೀಪತಿಯನ್ನ, ಲಕ್ಷ್ಮೀಪತಿಯನ್ನ ಪೂಜಿಸೋದು, ಪಾರ್ವತಿಪತಿಯನ್ನ ಪೂಜಿಸೋದು. ಆಶ್ರಮ ದೊಡ್ಡದೋ ಅಂದ್ರೆ ಅವನು ಇವ್ರಿಗೆ ಕಾಲು ಬೀಳ್ಬೇಕು. ಇಲ್ಲ, ಇವರು ಎಲ್ಲ ಬಿಟ್ಟು, ಇವ್ರು ಯಾಕೆ ಬಿಟ್ಟಿಲ್ಲ ಅಂತಂದ್ರೆ, ಇವ್ರು ಯಾಕೆ ಹೆಣ್ಣನ್ನ ಕಟ್ಕೊಂಡಿಲ್ಲ ಅಂದ್ರೆ ಆ ಹೆಣ್ಣನ್ನ ಆರಾಧನೆ ಮಾಡಲಿಕ್ಕೆ ಅಂತ. ಅದರಿಂದಾಗಿ ಆಶ್ರಮದಿಂದ ತಟಸ್ಥವಾಗಿ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಆ ಆಶ್ರಮ ಯಾರಿಗಿದೆ ಅದ್ರ ಮೇಲೆ ತೀರ್ಮಾನ. ದುರ್ವಿಜ್ಞೇಯಂ ಬಲಾಬಲಂ ಯದತ್ರ ಕಿಂಚಿತ್ ಪ್ರತ್ಯಕ್ಷಂ ಅಹಿಂಸಾಯ ಪರಂ ಮತಂ ಋತೆ ತ್ವಾಗಮ ಶಾಸ್ತ್ರೇಭ್ಯೋ ಬ್ರೂಹಿ ತದ್ಯದಿ ಪಶ್ಯಸಿ. ಓ, ಒಂದೊಮ್ಮೆ ಕಪಿಲ ಹೇಳೋದು ಲಾಸ್ಟ್ ಮಾತು ಒಂದೊಮ್ಮೆ ಅಹಿಂಸೆಗಿಂತ ಮಿಗಿಲಾದದ್ದು ಪ್ರತ್ಯಕ್ಷ ಕಂಡಿದ್ರೆ ಹೇಳ್ಬೋದು. ಹಿಂಸೆ ಮಾಡಿದಾಗ ಆ ಪಶು ಎಲ್ಲಿಗೆ ಹೋಗತ್ತೆ ಅನ್ನೋದು ನಿನಗೆ ಪ್ರತ್ಯಕ್ಷ ಕಂಡಿದ್ಯಾ? ಹೇಳು. ನೀನು ಕಡಿದ ಪಶು ಒಳ್ಳೆ ಲೋಕಕ್ಕೆ ಹೋಗ್ತಾ ಇರೋದು ನಿನಗೆ ಕಂಡಿದ್ಯಾ? ಇದೆಯಾ? ಮಾಡು ಹಿಂಸೆಯನ್ನ. ಸ್ಯೂಮರಶ್ಮಿ ಸ್ವರ್ಗಕಾಮೋ ಯಜೇತೇತಿ ಸತತಂ ಶ್ರೂಯತೆ ಶ್ರುತಿ ಫಲಂ ಪ್ರಕಲ್ಪ್ಯ ಪೂರ್ವಂ ಹಿ ತಥೋ ಯಜ್ಞ ಪ್ರತಾಯತೆ. ಅದಕ್ಕೆ ಸ್ಯೂಮರಶ್ಮಿ ಹೇಳ್ತಾನೆ, ನನ್ನ ವ್ಯೂ ಬೇರೆ ಇದೆ. ಸ್ವರ್ಗಕಾಮ ಯಜೇತ ಅಂತ ವೇದ ಇದೆ. ಫಲವನ್ನ ಇಟ್ಟುಕೊಂಡು ಕೆಲಸ ಮಾಡೋದು. ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗದೆ ಮಾಡಲಿದ್ದು ಏನು ಪ್ರಯೋಜನ? ಫಲಂ ಪ್ರಕಲ್ಪ್ಯ ಪೂರ್ವಂ ಹಿ ತಥೋ ಯಜ್ಞ ಪ್ರತಾಯತೆ. ಯಜ್ಞ ಮಾಡೋದು ಯಾಕೆ? ಫಲವನ್ನು ಮೊದಲೇ ನಿಶ್ಚಯಿಸಿ, ನಾನು ಇದನ್ನು ಮುಗಿಸಿದರೆ ಈ ಫಲ ಬಂದೀತು, ವೇದ ಇದೆ. ಫಲ ಬರಬೇಕಾದ್ರೆ ಕ್ರಿಯೆ ಇರಬೇಕು, ಅದಕ್ಕೆ ಕ್ರಿಯೆ ಮುಂದುವರಿಯೋದು. ನಮ್ಮಲ್ಲಿ ಇದನ್ನ ಒಂದು ಪುಟ್ಟ ಗ್ರಂಥ ಓದಬೇಕಾದ್ರೂ ಇದನ್ನು ಅನ್ವಯಿಸ್ತಾ ಇದ್ರು. ಅದನ್ನೇ ಅನುಬಂಧ ಚತುಷ್ಟಯ ಅಂತ. ಈ ಗ್ರಂಥ ಓದಿದ್ರೆ ನನಗೇನು ಪ್ರಯೋಜನ ಅಂತ ನನಗೆ ಖಾತ್ರಿ ಇರಬೇಕು, ಆಮೇಲೆ ಓದಬೇಕು ಅಂತಂದ್ರು. ಆಮೇಲೆ ಯಾವಾಗ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಬಂತು, ತಗೊಂಬರ ಪುಸ್ತಕ ಓದು, ಚೆನ್ನಾಗಿದೆಯಾ ನೋಡು, ಚೆನ್ನಾಗಿದೆ ಹೋದ್ರೆ ಎಂತ ಮಾಡಬೇಕು? ವೇಸ್ಟ್ ಅಷ್ಟೇ, 3 ಗಂಟೆ ವೇಸ್ಟ್. ನಮ್ಮಲ್ಲಿ ಗ್ರಂಥಕ್ಕೂ ಅದನ್ನು ಅಳವಡಿಸ್ಕೊಂಡಿದ್ರು, ಇನ್ನು ಕ್ರಿಯೆಗೆ ಅಳವಡಿಸ್ಕೊಂಡಿರ್ಲಿಲ್ವಾ? ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಗೊತ್ತಿಲ್ಲಪ್ಪ, ಮಾಡ್ತಾ ಇದ್ದೀವಿ ಅಷ್ಟೇ. ಈ ಉತ್ತರ ಯಾವುದೇ MBA ಪರಿಣತರು ಇವ್ರ ಹತ್ರ ಬರ್ತಾ ಇರುತ್ತೆ. ಬದುಕು ಸಾಗಿಸ್ಬೇಕು, ಮಾಡ್ತಾ ಇದ್ದೀವಿ. ಮುಂದೇನು? 100 ವರ್ಷದ ಮುಂದೇನು, 200 ವರ್ಷದ ಮುಂದೇನು ಗೊತ್ತಿಲ್ಲಪ್ಪ, ಮಾಡ್ತಾ ಇದ್ದೀವಿ. ಅದು ಏನು ನಡೆಯುತ್ತೆ. ಕುತ್ತಿಗೆ ಪಟ್ಟಿ ಹಿಡಿದು ಉತ್ತರ ಕೇಳಿದ್ರೆ ಏನು ಹೇಳೋದು? ವೇದಾಂತಿಗಳ ಕುತ್ತಿಗೆ ಪಟ್ಟಿ ಹಿಡಿದ್ರೆ ನಮಗೆ ಬೇಕಿಲ್ಲ. ದೇವ್ರಿಗೆ ಗೊತ್ತು ನಾವು ಈ ಜನ್ಮದಲ್ಲಿ ಇಷ್ಟು ಸಾಧನೆ ಮಾಡಬೇಕು ಅಂತಿರುತ್ತೆ. ಅಷ್ಟು ಸಾಧನೆ ಮಾಡ್ತೀವಿ, ದೇವ್ರು ಮಾಡಿಸ್ತಾನೆ. ನಮಗೆ ಭರವಸೆ ಇದೆ. ಇಷ್ಟು ಗ್ರಂಥ ಓದ್ತೀವಿ, ಸಾಧ್ಯವಾದಷ್ಟು ಸ್ವಾಧ್ಯಾಯದಲ್ಲಿ ತೊಡಗುತ್ತೀವಿ. ಇದು ನಮ್ಮ ಉತ್ತರ. ಇದೇ ಉತ್ತರ ಅವ್ರಿಗೆ ಕೇಳಿ ನೀವು. ಮಾರ್ಕೆಟಿಂಗ್ ಮಾಡ್ತಾ ಇರುವವರು, ಷೇರುಪೇಟೆಯಲ್ಲಿರುವವರು, ಇಕಾಲಜಿಯಲ್ಲಿರುವವರು, ಯಾರನ್ನು ಕೇಳಿದ್ರು ಏನು ಉತ್ತರ ಹೇಳೋದು? ಅದರಿಂದ ಏನು ಅಂತ ಗೊತ್ತಿಲ್ಲ. ಎಲ್ಲರೂ ಓಡ್ತಾ ಇರಬೇಕು. ಆ ತರಹದ ಪರಿಸ್ಥಿತಿ. ವೇದಾಂತಿಗಳದ್ದು ಹಾಗಲ್ಲ. ಸ್ವರ್ಗಕಾಮೋ ಯಜೇತ ಅಂತ ಫಲ ಇದೆ. ಆ ಫಲ ಮುಂದೆ ಇದೆ. ಫಲವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇಡೀ ಜೀವನ ನಾವು ಅದಕ್ಕೆ ತೆಗೆದಿದ್ದೇವೆ. ವೇದದಲ್ಲಿದೆ, ಮಾಡ್ತಾ ಇದ್ದೀವಿ. ಅಜಶ್ಚಾಶ್ವಶ್ಚ ಮೇಷಶ್ಚ ಗೌಶ್ಚ ಪಕ್ಷಿಗಣಾಶ್ಚಯೇ ಗ್ರಾಮ್ಯಾರಣ್ಯಾಶ್ಚೌಷಧಯ ಪ್ರಾಣಸ್ಯಾನ್ನಮಿತಿ ಶ್ರುತಿ. ಇನ್ನೊಂದು ವೇದ ಉಂಟು. ಆಡು, ಕುದುರೆ,
ಕುರಿ, ಹಸು ಅಥವಾ ಎತ್ತು, ಪಕ್ಷಿಗಳು, ಗ್ರಾಮ್ಯವಾದ ಪಶುಗಳು, ಆರಣ್ಯ ಪಶುಗಳು ಅಂದರೆ ಅರಣ್ಯದಲ್ಲಿ ಓಷಧಯ, ಭತ್ತ ಮೊದಲಾದವುಗಳು ಎಲ್ಲವೂ ಪ್ರಾಣನಿಗೆ ಅನ್ನವೇ. ನಾವು ತಿನ್ನೋ ಮೊದಲು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಅಷ್ಟೇ. ವಿಶ್ವಾದ್ಯಂತ ಇರುವ ಧರ್ಮಗಳಲ್ಲಿ ಇದೇ ಕಾನ್ಸೆಪ್ಟ್, ಇದನ್ನು ಬಿಟ್ಟು ಬೇರೆ ಇಲ್ಲ. ತಥೈವಾನ್ನಂ ಹ್ಯಹರಹ ಸಾಯಂ ಪ್ರಾತರ್ನಿರೂಪ್ಯತೆ ಪಶವಶ್ಚಾಥ ಧಾನ್ಯಾನಿ ಯಜ್ಞಸ್ಯಾಂಗಮಿತಿ ಶ್ರುತಿ. ಪ್ರತಿ ದಿವಸವೂ ಕೂಡ ನಾವು ಊಟ ಮಾಡ್ತೇವೆ ಅಂದರೆ ಯಜ್ಞದಲ್ಲಿಯೂ ದೇವರಿಗೆ ಅದನ್ನು ಅರ್ಪಣೆ ಮಾಡಬಹುದು ಮಾನಸಿಕವಾಗಿ ಅಂತ ತಾನೇ ಅರ್ಥ. ನೈವೇದ್ಯ ಅಂತ ಕರೀತಾರೆ, ನಿವೇದನೆ. ಇದು ನನ್ನದಲ್ಲಪ್ಪ, ನೀನು ಕೊಟ್ಟಿದ್ದಿ, ನಾನು ಬದುಕಲಿಕ್ಕೆ ನೀನು ಕೊಟ್ಟಿದ್ದಿ, ನಾನು ಯಾಕೆ ಬದುಕಬೇಕು ಅಂದ್ರೆ ನಿನ್ನನ್ನು ತಿಳ್ಕೊಳ್ಬೇಕು. ಆದ್ದರಿಂದ ಗೌರಜೋ ಮನುಚೋ ಮೇಷಃ ಅಶ್ವಾಶ್ವತರ ಗರ್ದಭಾ ಏತೆ ಗ್ರಾಮ್ಯ ಸಮಾಖ್ಯಾತಾ ಪಶವ ಸಪ್ತಸಾಧುಭಿ. ಊರ ಪ್ರಾಣಿಗಳನ್ನು ಏನೇನು ತಗೋಬಹುದು, ಯಾವುದ್ಯಾವುದರ ಮಾಂಸವನ್ನು ಬಳಸಬಹುದು. ಗೌಹು ಎತ್ತು, ಅಜಹ ಕುರಿ, ಆಮೇಲೆ ಮೇಷ, ಅಶ್ವತರ ಅಂತ ಮ್ಯೂಲ್ ಅಂತ ಒಂದಿರೋದು, ಇವುಗಳನ್ನು ತೆಗೆದುಕೊಳ್ಳಬಹುದು. ಇನ್ನು ಮನುಷ್ಯ ಏನಿದ್ದಾನೆ ಅವನು ಕೂಡ ದೇವತೆಗಳ ಭೋಗ ಅಂತ. ಮತ್ತೆ ಮನುಷ್ಯ ಇನ್ನೊಬ್ಬ ಮನುಷ್ಯರ ಭೋಗ ಅಂತ ಹೇಳಿದ್ರೆ ಕಡಿದು ತಿನ್ಬಿಡೋದು ಅಂತ ಅರ್ಥ ಅಲ್ಲ. ಅವನಿಂದ ಆನಂದವನ್ನು ಪಡಿತೇವೆ, ಅವರಿಂದ ಸಹಾಯ ಪಡಿತೇವೆ ಎಲ್ಲ. ಸಿಂಹ ವ್ಯಾಘ್ರ ವರಾಹಾಶ್ಚ ಮಹಿಷಾವಾರಣಾಸ್ತಥಾ ಮಹಿಷಿ ವಾನರಾಶ್ಚೈವ ಸಪ್ತಾರಣ್ಯಾಸ್ತಥಾ ಮೃಗಾ. ಸಿಂಹಗಳು, ಹುಲಿ, ಹಂದಿ, ಎಮ್ಮೆ, ಕಾಡಿನ ಎಮ್ಮೆ, ಕಾಟಿ ಅಂತ ಕರೀತಾರೆ, ವಾರಣ ಆನೆ, ಮಹಿಷಿ ಹೆಣ್ಣು ಎಮ್ಮೆ, ಅದು ಕೋಣ. ಮಹಿಷ ಅಂದ್ರೆ ಕೋಣ, ಮಹಿಷಿ ಅಂತಂದ್ರೆ ಕಾಡೆಮ್ಮೆ, ವಾನರಾಹ. ಇವು ಪ್ರಧಾನವಾದ ಜಗಚ್ಚಕ್ರಕ್ಕೆ ಚಾಲನೆ ನೀಡುವ ಗ್ರಾಮ್ಯ ಹಾಗೂ ಅರಣ್ಯ ಪಶುಗಳು. ಹಳ್ಳಿಯಲ್ಲಿ, ನಗರದಲ್ಲಿ, ಪೇಟೆಯಲ್ಲಿ ವಾಸ ಮಾಡುವ ಪಶುಗಳು, ಆಮೇಲೆ ಅರಣ್ಯದಲ್ಲಿರುವ ಪಶುಗಳು. ಏತತ್ ಯಜ್ಞೇ ಶೂಪಾಕೃತಂ ವಿಶ್ವಂ ಪ್ರಾಹುರುತ್ತಮ ಸಂಗೀತಂ. ಯಜ್ಞದಲ್ಲಿ ಇವುಗಳೆಲ್ಲದರ ರಿಫಾರ್ಮೇಷನ್ ಇದೆ. ಇದನ್ನ ತಿಳ್ಕೊಳ್ಳೋದೇನಿದೆ, ಉತ್ತಮ ಯಜ್ಞ. ರಾಜನಾದವನು ಈ ತರಹ ಉತ್ತಮೋತ್ತಮ ಯಜ್ಞಗಳನ್ನು ಮಾಡೋದು. ಈ ತರಹದ ಉತ್ತಮೋತ್ತಮ ಯಜ್ಞಗಳನ್ನು ಮಾಡ್ತಾ ಪ್ರಜೆಗಳನ್ನು ಪಾಲನೆ ಮಾಡೋದು ನಮ್ಮ ಪೂಜೆ ಅಂತ ಅಂದುಕೊಳ್ಳುವ ರಾಜರು ಕಡಿಮೆ ಆದರು. ಅದೇ ಕಲಿಯುಗ ಶುರುವಾಗಿದೆ. ಓಷಧ್ಯ ಪಶವಶ್ಚ ಮನುಷ್ಯಾಶ್ಚ ಏತಚ್ಚೈವಾಭ್ಯನುಜ್ಞಾತಂ ಪೂರ್ವತರೈಸ್ತಥಾ ಕೋ ಜಾತು ನ ವಿಚಿನ್ವೀತ ವಿದ್ವಾನ್ ಸ್ವಾಂ ಶಕ್ತಿಮಾತ್ಮನಃ. ಇದನ್ನ ತಿಳಿದವ ಇದೇ ದಾರಿಯಲ್ಲಿ ಮುಂದೆ ನಡಿಬೇಕು. ಪಶವಶ್ಚ ಮನುಷ್ಯಾಶ್ಚ ದ್ರುಮಾಶ್ಚೌಷಧಿಭಿಸ್ತಃ ಸ್ವರ್ಗಮೇವಾಭಿಕಾಂಕ್ಷಂತೆ ನ ಚ ಸ್ವರ್ಗೋಶ್ರಿತೆ ಮಖಾತ್. ನೋಡಿ, ಇನ್ನೊಂದು ಆಯಾಮದಿಂದ ಹೇಳ್ತೇನೆ ಅಂತಾನೆ ಸ್ಯೂಮರಶ್ಮಿ. ಸ್ಯೂಮ ಅಂದ್ರೆ ಸೂಕ್ಷ್ಮ ಅಂತ, ರಶ್ಮಿ ಅಂದ್ರೆ ಕಿರಣ, ಎಕ್ಸರೆ ಅಂತ ಇದ್ದ ಹಾಗೆ. ಇವತ್ತು ಸೂಕ್ಷ್ಮವಾದ ಕಿರಣವನ್ನು ಬೀರುವವ ಅಂತ ಅವನು ಇನ್ನೊಂದು ಆಯಾಮದಲ್ಲಿ ಹೇಳ್ತಾನೆ. ನಿಮಗೆ ಗಾಬರಿ ಆಗತ್ತೆ ನೋಡಿ. ಪಶುಗಳಾಗಲಿ, ಮನುಷ್ಯರಾಗಲಿ, ಹಸು ಆಗಲಿ, ಔಷಧಿಗಳಾಗಲಿ, ಆಂತರಿಕ ಬಯಕೆ ಏನು? ಸುಖದ ಬಯಕೆ. ಯಾಕೆಂದ್ರೆ ಇವುಗಳಿಗೆಲ್ಲ ಜೀವ ಇದೆ ಅಂತ ಒಪ್ಕೊಂಡವ್ರು ನಾವು. ಪಶುಗಳಿಗೆ, ಮನುಷ್ಯರಿಗೆ ದ್ರುಮಾಹ, ದ್ರುಮ ಅಂದ್ರೆ ಮರಗಳು, ಔಷಧಿಗಳು, ಭತ್ತ ಮೊದಲಾದವುಗಳು, ಈ ಎಲ್ಲವುಗಳಿಗೂ ಸ್ವರ್ಗದ ಬಯಕೆ ತೀವ್ರವಾಗಿ ಇರುತ್ತೆ. ಯಾಕೆಂದ್ರೆ ಜೀವ ಇದೆ.
ಯಾರಿಗೆ ಜೀವ ಇರುತ್ತೋ ಅವನಿಗೆ ಬಯಕೆ ಉತ್ಕಟವಾಗಿದ್ದೇ ಇರುತ್ತೆ. ಯಾವುದರ ಬಯಕೆ? ಸುಖದ ಬಯಕೆಯೇ ಇರುತ್ತೆ. ಹಾಗಾದ್ರೆ ತಪ್ಪೋದಲ್ಲಿ ಅಂದ್ರೆ ಇದು ಸುಖಕ್ಕೆ ಸಾಧನ ಅನ್ನುವಲ್ಲಿ ಭ್ರಮೆ ಇರುತ್ತೆ ವಿನಃ ಸುಖ ಬೇಕು ಅನ್ನೋದ್ರಲ್ಲ. ಸುಖ ಯಾವುದು ಅಂತ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಎಲ್ಲರಿಗೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವುದೇ ದೋಷವಿರದ, ಡಿಫೆಕ್ಟ್ಲೆಸ್, ದೋಷವಿರದ, ತಡೆ ಇರದ ಒಂದು ಸುಖವನ್ನ ಅನುಭವಿಸಬೇಕು ಅಂತಿರುತ್ತೆ ಎಲ್ಲರಿಗೂ. ಅದು ಪಶು ಆಗಿರಬಹುದು, ಮರ ಆಗಿರಬಹುದು, ಮನುಷ್ಯ ಆಗಿರಬಹುದು, ಯಾರಿಗೇ ಆಗಿರಬಹುದು. ಸುಖದ ಉತ್ಕಟವಾದ ಅಪೇಕ್ಷೆ ಇರುತ್ತೆ. ಅದು ಕೈಗೂಡೋದು ಹೇಗೆ? ಪಶುಗಳ ಬಯಕೆ ಕೈಗೂಡೋದು ಹೇಗೆ? ಮರದ ಬಯಕೆ ಕೈಗೂಡೋದು ಹೇಗೆ? ಅದಕ್ಕಾಗಿಯೇ ದೇವರು ಯಜ್ಞ ಅನ್ನುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅಲ್ಲಿ ಮರಗಳನ್ನು ಬಳಸ್ತಾನೆ, ಪಶುಗಳನ್ನು ಬಳಸ್ತಾನೆ. ಇವನು ಕೂಡ ಯಜ್ಞದ ದಾರಿಯಲ್ಲಿ ಸಾಕ್ತಾನೆ. ಇವನು ಉಪವಾಸ ಮೊದಲಾದವುಗಳಿಂದ ತನ್ನನ್ನ ದಂಡಿಸಿಕೊಳ್ತಾನೆ. ಅದು ಬೇರೊಬ್ಬರ ಕೈಯಿಂದ ದಂಡನೆಗೆ ಒಳಗಾಗತ್ತೆ. ಏನಿದೆ ಅದರಲ್ಲಿ? ಸ್ವರ್ಗ ಸಾಧನವೇ. ಪ್ರಜ್ಞೆ ಇದ್ರೆ ಬಲಿ ಇಲ್ಲ, ಪ್ರಜ್ಞೆ ಇಲ್ಲ, ಆದ್ದರಿಂದಾಗಿ ಬಲಿ ಉಂಟು. ನೀವು ಅದಕ್ಕೆ ವೇದ ಮಂತ್ರಗಳನ್ನು ನೋಡಿದರೆ, ವೇದ ಮಂತ್ರಗಳಲ್ಲಿ ಮರದ ಮುಂದೆ ಹಾಡ್ಲಿಕ್ಕುಂಟವನು. ಇಂದ್ರಸ್ಯ ತ್ವಾ ಬಾಹುಭ್ಯಾಂ ಛಿನದ್ಮಿ, ನಾನು ನಿನ್ನನ್ನ ಯಜ್ಞಕ್ಕಾಗಿ ಇಂದ್ರನ ಬಾಹುಗಳಿಂದ ಕತ್ತರಿಸುತ್ತೇನೆ ಅಂತ. ಇಷೇತ್ವೋರ್ಜೆ ತ್ವಾ ಇತಿ ಛಿನತ್ತಿ, ಒಳ್ಳೆಯ ಅನ್ನಕ್ಕಾಗಿ, ಬಲಕ್ಕಾಗಿ ನಿನ್ನನ್ನು ಕತ್ತರಿಸುವೆ ಅಂತ ಬೇಡ್ಕೋತಾನವನು. ಮರಕ್ಕೆ ಹೇಳಿ ತೆಗಿತಾನೆ. ಅಂದ್ರೆ ಜೀವ ಇದೆ ಅಂತನ್ನುವ ಒಂದು ಪರಿಭಾಷೆ ಇಲ್ಲಿದೆ. ನಮ್ಮಲ್ಲಿ ಮರಕ್ಕೆ ಜೀವ ಇದೆ ಅಂತ ನಮ್ಗೆ ಮೊದಲೇ ಗೊತ್ತಿತ್ತು. ಅದನ್ನು ಜಯಸಿ ಬೋಸ್ ಜಗತ್ತಿಗೆ ಇರಬಹುದೇ ವಿನಃ ನಮ್ಗೆ ಮೊದಲೇ ಗೊತ್ತಿತ್ತು. ನಾವು ಯಾರು ಅಂತ ಹೇಳಿದ್ರೆ ಮಧ್ವಾಚಾರ್ಯ ಹೇಳಿದ್ರು ಅನ್ಬೇಕು, ವೇದವ್ಯಾಸರು ಹೇಳಿದ್ರು ಅನ್ಬೇಕು. ಗಿಡಗಳಿಗೆ ಮರಗಳಿಗೆ ಜೀವ ಇದೆ ಅಂತ ಹೇಳಿ ಮಧ್ವಾಚಾರ್ಯರು ಹೇಳಿದ್ರು, ವೇದವ್ಯಾಸರು ಹೇಳಿದ್ರು. ಮೊದಲು ವೇದವ್ಯಾಸರು, ಆಮೇಲೆ ಮಧ್ವಾಚಾರ್ಯ ಮೊನ್ನೆ. ಯಾಕೆಂದ್ರೆ ನಮ್ಮಲ್ಲಿ ಆಚರಣೆಯೇ ಆಗಿದೆ. ಕ್ರಿಶ್ಚಿಯನ್ನರಲ್ಲಿ ಪಶುಗಳಿಗೆ ಜೀವ ಇಲ್ಲ, ಇನ್ನು ಮರಗಳಿಗೆಲ್ಲ ಹೋದ್ರಿ ನೀವು. ಯಾಕೆ ಅಂದ್ರೆ ನೀವು ಆರಾಮಾಗಿ ಕೊಂದು ತಿನ್ನಬಹುದು, ಅದಕ್ಕಾಗಿ. ಇಲ್ಲಾಂದ್ರೆ ಅಹಿಂಸಾ ಸಿದ್ಧಾಂತ ಬಿದ್ದೋಗುತ್ತೆ ಅವ್ರದ್ದು. ಅದಕ್ಕೆ ದಿಲೀಪರದ್ದೊಂದು ಪ್ರಶ್ನರತ್ನಾಕರರದ್ದು, ಪ್ರಾಣಿ ಗಿಡಗಳು ಮನುಷ್ಯರಾಗಿ ಹುಟ್ಟಿ ಮಾಡುವ ಸಾಧನೆ ಏನು ಅಂತ. ಮನುಷ್ಯರಾಗಿ ಹುಟ್ಲಿಕ್ಕೆ ಒಂದು ಸಾಧನೆ ಬೇಕಲ್ಲ, ಅದು ಉಪಯೋಗ ಆಗಲಿ ಅಂತ. ಪಶುಗಳು ನಾವು ಅಲ್ಲಿ ಬಳಸಿದಾಗ, ಯಜ್ಞಾಂಗವಾಗಿ ಬಳಸಿದಾಗ, ಅದರಿಂದಾಗಿ ಆ ದಾರಿಯಲ್ಲಿ ಮನುಷ್ಯತ್ವವನ್ನು ಪಡೆಯೋದು. ಆ ಮನುಷ್ಯತ್ವವನ್ನು ಪಡೆದ ಮೇಲೆ ಅರಿವು ಪಡೆಯೋದು ಮನುಷ್ಯನ ಪ್ರಥಮ ಗುಣ, ಪ್ರಥಮ ಉದ್ದೇಶ ಜ್ಞಾನಿಯಾಗೋದು. ಅದಕ್ಕಾಗಿ ಈ ಶರೀರ ಈ ತರಹದ ಇದರಲ್ಲಿ ಇರೋದು, ಒಂದು ವಿನ್ಯಾಸ, ಡಿಸೈನ್ ಇರೋದು ಹೀಗೆ. ಅದರಿಂದಾಗಿ ಪಶವಶ್ಚ ಮನುಷ್ಯಾಶ್ಚ ದ್ರುಮಾಶ್ಚ ಓಷಧಿಭಿಃ ಸಹ ಸ್ವರ್ಗಮೇವಾಭಿಕಾಂಕ್ಷಂತೆ ನ ಸ್ವರ್ಗೋಸ್ತಿ ಋತೆ ಮಖಾತ್. ಓಷಧ್ಯ ಪಶವೋ ವೃಕ್ಷಾಃ ವೀರುದಾಜ್ಯಂ ಪಯೋದಧಿ ಹವಿರ್ಭೂಮಿರ್ದಿಶ ಶ್ರದ್ಧಾ ಕಾಲಶ್ಚೈತಾನಿ ದ್ವಾದಶಾಂ. ಆಮೇಲೆ ಇದು ಕ್ರಿಶ್ಚಿಯನ್ರದ್ದು ಹೇಳ್ತಾ ಇದ್ದೆ. ಆಮೇಲೆ ಜೈನರು ಬಂದರು. ಅವರಂದ್ರು ಗಿಡಗಳಿಗೆ ಜೀವ ಇಲ್ಲ ಅಂದ್ರು. ಯಾಕೆ ಅಂದ್ರೆ ಅಹಿಂಸೆ ಮಾಡಬೇಕು ಅಂದಾಗ ಗಿಡ ಮರಗಳನ್ನು ಕತ್ತರಿಸೋದು ತಪ್ಪಲ್ವಾ ಅಂದ್ರೆ ಇಲ್ಲ ಅಂದ್ರು. ಗಿಡ ಮರಗಳಿಗೆ ಜೀವ ಇಲ್ಲ, ಅದರಿಂದಾಗಿ ತಿನ್ನಬಹುದು.
ಈ ರೀತಿ ಆಗಿದ್ದದು. ಇಲ್ಲಿ ಬರೋಣ. ಓ ಷದ್ಯ ಪಶವೋ ವೃಕ್ಷಾ ವೀರುದಾಜ್ಯಂ ಪಯೋದಧಿ. ಒಂದು ಯಜ್ಞ ಅಂದರೆ ಪ್ರಧಾನವಾದದ್ದೇನು ಅಂತ. ಇದೆಲ್ಲ ಪುರುಷ ಸೂಕ್ತದ ವ್ಯಾಖ್ಯಾನ ಹೌದು, ಪುರುಷ ಸೂಕ್ತದ ವ್ಯಾಖ್ಯಾನವೂ ಹೌದು. ತಸ್ಮಾತ್ ಜಜ್ಞಾತ್ ಸರ್ವಹುತಃ ಸಂಭೃತಂ ಮೃತದಾಜ್ಯಂ ಪಶೂಂತಾಂಶ್ಚಕ್ರೇ ವಾಯವ್ಯಾನಾರಣ್ಯಾನ್ ಗ್ರಾಮ್ಯಾಶ್ಚಯೇ ಅಂತ ಉಂಟು. ನೀವು ಈ ಮಹಾಭಾರತದಲ್ಲಿ, ಭಾಗವತದಲ್ಲಿ, ಆಮೇಲೆ ಎಲ್ಲ ಪುರಾಣಗಳಲ್ಲಿ, ಪಂಚರಾತ್ರಗಳಲ್ಲಿ ಒಂದು ಕಾಮನ್ ಏನು ಅಂದರೆ ಪುರುಷ ಸೂಕ್ತದ ವ್ಯಾಖ್ಯಾನ. ಎಲ್ಲ ಕಡೆಗೆ ಪುರುಷ ಸೂಕ್ತವನ್ನು ಬೇರೆ 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 ರೀತಿಯಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಯಜುರ್ವೇದದ ಬ್ರಾಹ್ಮಣಗಳಲ್ಲಿ, ಯಜುರ್ವೇದದ ಆರಣ್ಯಕಗಳಲ್ಲಿ, 18 ಪುರಾಣಗಳಲ್ಲಿ ಲಭ್ಯ ಇರುವ ಎಲ್ಲ ಪಂಚರಾತ್ರ ಸ್ಮೃತಿಗಳಲ್ಲಿ ಪುರುಷ ಸೂಕ್ತದ ವ್ಯಾಖ್ಯಾನವೇ ಇರುವುದು. ಓಷಧ್ಯ ಪಚವೋ ವೃಕ್ಷಾ. ಆಮೇಲೆ ಬೇಕಾದದ್ದೇನು? ಔಷಧಿಗಳು, ಭತ್ತ ಮೊದಲಾದವುಗಳು. ಔಷಧಿ ಅಂದರೆ ಫಲಪಾಕಾಂತಹ. ಒಂದ್ಸರ್ತಿ ಹಣ್ಣು ಬಂದರೆ ಮುಗೀತು, ಮತ್ತೆ ಅದು ಕಿತ್ಬೇಕು, ಪೂರ ಬೇರೆನೇ ಹಾಕಬೇಕು. ಇದನ್ನು ಔಷಧಿ ಅಂತ ಕರೀತಾರೆ. ಪಶುಗಳು ಬೇಕು, ವೃಕ್ಷಗಳು ಬೇಕು, ಬಲಿಗಂಬ ಮಾಡಲಿಕ್ಕೆ, ಆಮೇಲೆ ಯಜಮಾನ ಶಾಲೆ ಮಾಡಲಿಕ್ಕೆ, ಪತ್ನಿ ಶಾಲೆ ಅಂತ ಒಂದಿರುತ್ತೆ, ಹೆಣ್ಣು ಮಕ್ಕಳ ಶಾಲೆ, ಅದನ್ನು ಮಾಡಲಿಕ್ಕೆ ಎಲ್ಲ ಬೇಕು. ಆಮೇಲೆ ವೀರುತು, ಬಳ್ಳಿ ಬೇಕು, ಸೋಮ ಅನ್ನುವ ಬಳ್ಳಿಯನ್ನು ತೆಗಿಬೇಕು. ಆಮೇಲೆ ಆಜ್ಯಂ, ತುಪ್ಪ ಬೇಕು, ಹಾಲು ಬೇಕು, ಮೊಸರು ಬೇಕು, ಹವಿಸ್ಸು ಬೇಕು, ಆಯ್ತಾ, ದಿಕ್ಕುಗಳು ಬೇಕು, ಭೂಮಿ ಬೇಕು. ಎಲ್ಲಕ್ಕಿಂತ ಮೊದಲು ಇದೆಲ್ಲ ಇದೆ. ಶ್ರದ್ಧೆಯೇ ಇಲ್ಲದೆ ಹೋದರೆ ಶ್ರದ್ಧೆ ಬೇಕು. ಆಮೇಲೆ ಕಾಲ ಪಕ್ವ ಆಗಬೇಕು. ಧೋ ಅಂತ ಮಳೆ ಸುರಿತಾ ಇದ್ದಾಗ ಹೊರಗಡೆ ಬಂದೆಲ್ಲ ಯಜ್ಞ ಮಾಡೋದು. ಅದರಿಂದಾಗಿ ಅದಕ್ಕೆ ತಕ್ಕ ಕಾಲ. ಆಮೇಲೆ ಹೂವು ಹಣ್ಣುಗಳೆಲ್ಲ ಬರಬೇಕು. ರುಚೋ ಯಜುಂಚಿ ಸಾಮಾನಿ ಋತ್ವಿಜಶ್ಚಾಪಿ ಷೋಡಶ. ಈ 12ಕ್ಕೆ 4 ಆ್ಯಡ್ ಆಗುತ್ತೆ. ಋಗ್ವೇದ, ಯಜುರ್ವೇದ, ಸಾಮ, ಋತ್ವಿಕ್ಗಳು, ಪುರೋಹಿತರು. ಋಗ್ವೇದ ಬೇಕು, ಪದ್ಯ. ಈ ಮಂತ್ರವನ್ನು ಹೇಳಿ ಆಹುತಿ ಹಾಕಬೇಕು. ಸರಿ, ಏನು ಮಾಡಬೇಕು? ಒಂದು ಇದು ಬೇಕಲ್ಲ, ಮ್ಯಾನ್ಯುಯಲ್ ಬೇಕಲ್ಲ. ಯಜ್ಞಕ್ಕೊಂದು ಮ್ಯಾನ್ಯುಯಲ್. ಯಾವುದು? ಯಜುಂಷಿ. ಆಮೇಲೆ ದೇವತೆಗಳಿಗೆ ಇಂಪಾಗಿ ಒಂದು ಹಾಡು ಬೇಕಲ್ಲ, ಅದಕ್ಕೆ ಸಾಮ. ಇದನ್ನು ಮಾಡಿಸಲಿಕ್ಕೆ ಒಬ್ರು ಬೇಕು, ಅವರು ಪುರೋಹಿತರು, ಋತ್ವಿಜರು. ಇವರು ಪುರೋಹಿತ ಶಾಹಿ ಅಂತಾರೆ. ಯಾರು? ಕಮ್ಯುನಿಸ್ಟರು ಮಾತೆತ್ತಿದ್ರೆ. ಈಗ ಲೆಫ್ಟಿಸ್ಟ್ಗಳು ಪುರೋಹಿತ ಶಾಹಿಯನ್ನು ನಾವು ಧಿಕ್ಕರಿಸ್ತೇವೆ ಅಂತಾರೆ. ನಮ್ಮ ಪುರೋಹಿತರಿಗೂ ಆ ಪ್ರೀಸ್ಟಿಸಮ್ಗೂ ಇದೇ ಸಂಬಂಧವೇ ಇಲ್ಲ. ಪ್ರೀಸ್ಟ್ ಅಂತ ಹೇಳಿ ಚರ್ಚು ಆ ಕಾಲದಲ್ಲಿ ಆಡಳಿತದಲ್ಲಿ ಮೂಗು ತೂರಿಸ್ತಾ ಇರ್ತಿತ್ತು. ಅದನ್ನ ವಿರೋಧಿಸಲಿಕ್ಕೆ ಆಂಟಿ ಪ್ರೀಸ್ಟ್ ಅಂತ ಹೇಳಿ ಅಥವಾ ಎಗೇನೆಸ್ಟ್ ಪ್ರೀಸ್ಟಿಸಮ್ ಅಂತ ಹೇಳಿ ಅವರು ಶುರು ಮಾಡಿದ್ದು. ಅವ್ರು ಬಂದರು, ಪುರೋಹಿತರು ಒಬ್ರು ಇರಲೇಬೇಕು, ಪ್ರೀಸ್ಟ್ ಒಬ್ರು ಇರಲೇಬೇಕು ಅಂತ ನೋಡಿದ್ರು. ಪಾಪ ಗುಡಿಯ ಬಡಕಲು ಪುರೋಹಿತರು ಕಂಡ್ರು, ಪೂಜೆ ಮಾಡುವವರು. ಮುಗಿದಾಯ್ತು, ಅವರೇ ಪುರೋಹಿತರು, ಅದೇ ಪ್ರೀಸ್ಟಿಸಮ್ ಮುಂದ್ಬಿಟ್ರು. ಆಗಿದ್ದ ಪ್ರಾಬ್ಲಮ್ ಇದು. ಆ ಪ್ರೀಸ್ಟಿಸಮ್ಗೂ ನಮ್ಮಲ್ಲಿರುವ ಪುರೋಹಿತರಿಗೂ ಸಂಬಂಧವೇ ಇಲ್ಲ. ಅರ್ಥಾತ್ ಮಧ್ಯದಲ್ಲಿ ಯಾರೊಬ್ರು ಬೇಕೇ ಬೇಕು. ಇವರು ಯೂನಿಯನ್ ಕಟ್ಕೋತಾರಲ್ಲ, ಅದು ಪೌರೋಹಿತ್ಯ ಅಲ್ವಾ ಇವ್ರ ಪ್ರಕಾರ? ರೆಡ್ ಯೂನಿಯನ್, ಗ್ರೀನ್ ಯೂನಿಯನ್ ಅಂತ ಕಟ್ಕೋತಾರಲ್ಲ. ಯಾಕೆ? ನೇರವಾಗಿ ಆ ವ್ಯಕ್ತಿಯೇ ಯಾಕೆ ಹೋಗ್ಲಿಕ್ಕಾಗಲ್ಲ? ಪ್ರೊಪ್ರೈಟರ್ ಹತ್ರ ಒಬ್ಬ ಬೇಕು. ಯಾರೋ ಒಬ್ಬ ಪರಿಸ್ಥಿತಿ ವಿಷಮಿಸಿ ತೀರಾ ತಾನು ಕುಡಿತಾ ಇದ್ದ ನೀರನ್ನು ತಗೊಂಡು ಹೋಗಿ ಬಚ್ಚಲ ಮನೆಗೆ ಸುರಿದ್ನಂತೆ. ಯಾಕೆಂದ್ರೆ ಮಧ್ಯಸ್ಥರು ಇರಬಾರ್ದು, ಹೊಟ್ಟೆ ಅನ್ನೋದು ಮಾಧ್ಯಮ ಆಗಬಾರದು, ಮೀಡಿಯಾ ಆಗಬಾರದು ಅಂತ. ಹಾಗೆ ಋತ್ವಿಜರು ಬೇಕೇ ಬೇಕು. ಅಗ್ನಿರ್ಜ್ಞೇಯೋ ಗೃಹಪತಿ ಸಪ್ತದಶ ಉಚ್ಯತೆ. 16 ಆಯಿತು. ಒಬ್ಬ 17ನೇದ್ದು ಏನು? ಯಜಮಾನ. ಯಾರು ಯಜಮಾನ? ಯಜಮಾನ ಅಲ್ಲ, ಗೃಹಪತಿ. ಮನೆಯ ಒಡೆಯ ಯಾರು? ಅಗ್ನಿ. ಅಗ್ನಿಯೇ ನಮ್ಮ ಮನೆಯ ಒಡೆಯ, ಗಾರ್ಹಪತ್ಯ ಅಂತ ಕರೀತಾರೆ.
ಇವಿಷ್ಟು ಅಂಗಾನ್ಯೇತಾನಿ ಯಜ್ಞಸ್ಯ ಯಜ್ಞೋ ಮೂಲಮಿತಿ ಶ್ರುತಿ. ಇದು ಯಜ್ಞ. ಈ ಯಜ್ಞಕ್ಕೆ ಮೂಲ ಒಂದು ಯಜ್ಞವೇ. ಯಜ್ಞೇನ ಯಜ್ಞಮಯಜಂತ ಅಂತ ಭಾಗವತವು ಚಂದ ಹೇಳುತ್ತೆ. ನಾವಿದಂ ಯಜ್ಞ ತಂಭಾರಾನ್ ಪುರುಷ ಅವಯವಾದೃತೆ ಅಂತ. ಆಜ್ಯೇನ ಪಯಸಾದದ್ನ, ಆ ಯಜ್ಞಕ್ಕೆ ಈ ಯಜ್ಞ ಮೂಲ. ಆಜ್ಯೇನ ಪಯಸಾದದ್ನ ಶಕೃತಾಮಿಕ್ಷಯಾತ್ವಚ ವಾಲೈ ಶೃಂಗೈಷ್ಟ ಪಾದೇನ ಸಂಭವತ್ಯೇವ ಗೌರ್ಮುಖಂ. ತುಪ್ಪ ಬೇಕು, ಹಾಲು ಬೇಕು, ಮೊಸರು ಬೇಕು, ಸೆಗಣಿ ಬೇಕು, ಅಮಿಕ್ಷಾ ಹಾಲು ಮೊಸರುಗಳ ಮಿಶ್ರಣ ಬೇಕು, ಆಮೇಲೆ ಅದರ ತೊಗಲು ಬೇಕು, ಬಾಲ ಬೇಕು, ಕೊಂಬು ಬೇಕು, ಪಾದ ಬೇಕು. ಇವುಗಳು ಗೋವು ಪ್ರಧಾನ. ಇದೆಲ್ಲವೂ ಪವಿತ್ರ ಗೋವಿನದ್ದು. ಏವಂ ಪ್ರತ್ಯೇಕ ಸರ್ವಂ ಯಜ್ಜದಸ್ಯ ವಿಧೀಯತೆ ಯಜ್ಞಂ ವಹತಿ ಸಂಭೂಯ ಸಹರ್ತ್ವಿಗ್ಭಿಃ ಸದಕ್ಷಿಣೈಃ. ಹೀಗೆ ಬಿಡಿಬಿಡಿಯಾಗಿ ಬಂದದ್ದನ್ನು ಒಗ್ಗೂಡಿಸಿ ಯಜ್ಞ ಮಾಡಬೇಕು. ಸಂಹೃತ್ಯೈತಾನಿ ತರ್ವಾಣಿ ಯಜ್ಞಂ ನಿರ್ವರ್ತ್ಯಯಂತ್ಯುತ. ಇದೆಲ್ಲ ಒಟ್ಟು ಮಾಡಿದರೆ ಯಜ್ಞ. ಅದರಿಂದ ಯಜ್ಞ ಹಿಂಸಾ ಮೂಲಕವಾದರೆ ಏನಂತೆ? ಹಿಂಸೆಯೇ ತಪ್ಪಲ್ಲ ಅಲ್ವಾ? ಹಿಂಸೆ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅಂತ ನೋಡಿದ್ರೆ ಅದು ತಪ್ಪೋ ಸರಿಯೋ ಹೇಳಬೇಕು. ನೀವು ಮಾರ್ಯಾರೆ ಅದೇನದು ಬಾತ್ರೂಮ್ಗೆ ಹಾಕಿ ಕುಜ್ಜುತ್ತೀವಲ್ಲ, ಹಾರ್ಪಿಕ್, ಅದು ಹಿಂಸೆ ಅಲ್ವಾ? ಎಷ್ಟು ಮೃಗಗಳನ್ನು ಕೊಲ್ಲೋದು, ಎಷ್ಟು ಸಣ್ಣ ಸಣ್ಣ ಪ್ರಾಣ. ಆ ಬ್ಯಾಕ್ಟೀರಿಯಾವನ್ನು ನಿಮ್ಮ ದ್ವೇಷಿ ಅಂತ ಪರಿಗಣಿಸಿ, ನಿಮ್ಮನ್ನು ಹಾಳು ಮಾಡಲಿಕ್ಕೇನೆ ಅದರ ಜನ್ಮ ಆಗಿದೆ ಅಂತ ಚಿಂತಿಸಿ, ಅದು ಕಾಣದ ಬ್ಯಾಕ್ಟೀರಿಯಾ, ಯಾವನೊಬ್ಬನಿಗೂ ಕಾಣಲ್ಲ. ಅದನ್ನ ಯಂತ್ರದಲ್ಲಿ ನೋಡಿ ಅದು ಏನೋ ಅಂತ ಅರ್ಥ ಮಾಡಿಕೊಂಡು ಅದನ್ನು ಕೊಲ್ಲೋದಲ್ವಾ? ಅದು ಹಿಂಸೆ ಅಲ್ವಾ? ಹಿಂಸೆ ಅದರಿಂದಾಗಿ ತಪ್ಪು ಅಂತ ಅನ್ಬೇಕು. ಹಿಂಸೆ ಹಿಂಸೆಯಾಗಿ ತಪ್ಪಲ್ಲ, ಹಿಂಸೆಯ ಉದ್ದೇಶದಿಂದಾಗಿ ಹಿಂಸೆ ತಪ್ಪೋ ತರಿಯೋ ಇರೋದು. ಚುಚ್ಚುತ್ತೀರ ಮಾರಾಯರೆ ಇಂಜೆಕ್ಷನ್ ತಗೊಂಡು, ಅವನು ಸಂತೋಷದಿಂದ ಇಂಜೆಕ್ಷನ್ ತಗಿಸ್ಕೋತಾನೆ. ಮಾಡಿ ಮಾಡಿ. ಯಾಕೆ ಅಂದರೆ ಆ ಹಿಂಸೆ ಸಂತೋಷ ಫಲ ಅಥವಾ ಆರೋಗ್ಯ ಫಲ ಏನೋ ಒಂದು. ಅದರಿಂದಾಗಿ ಹಿಂಸೆ ಹಿಂಸೆ ಆಗಿರೋದ್ರಿಂದಲೇನೆ ತಪ್ಪಲ್ಲ. ಯಜ್ಞಾರ್ಥಾನಿಹ ತೃಷ್ಟಾನಿ ಯಥರ್ಶಿಶ್ರೂಯತೆ ಶ್ರುತಿ ಏವಂ ಪೂರ್ವೇ ಪೂರ್ವತರಾಹ ಪ್ರವೃತ್ತಾಶ್ಚಾಪಿ ಮಾನವಾಹ. ಯಜ್ಞಕ್ಕಾಗಿಯೇ ಎಲ್ಲದರ ಸೃಷ್ಟಿ. ಋಷಿಗಳಿಗೆ ಹೊಳಹು ಬರೋದು ಅದಕ್ಕಾಗಿ. ಹೀಗೆ ಹಿಂದಿನವರೆಲ್ಲ ಇದ್ದಾರೆ. ನಮ್ಮ ಹಿಂದಿನವರ ಪರಂಪರೆ ಏನಿದೆ ಅದು ಸರಿ ಅಂತ ನಮಗೆ ಗೊತ್ತಾಗಿದೆ. ನಹಿ ನಸ್ತಿಶ್ಯಾ ಲಭತೆ ನಾಭಿದೃಶ್ಯತಿ ಕಿಂಚನ ಯಜ್ಞೈರ್ಯಷ್ಟವ್ಯಮಿತ್ಯೇವ ಯೋ ಯಜತ್ಯ ಫಲೇಪ್ಸಯ. ಫಲವನ್ನು ಬಯಸದೆ ಯಜ್ಞ ಮಾಡಬೇಕು ಅಂತ ಹೇಳಿದೆ ಶಾಸ್ತ್ರ. ಅದಕ್ಕಾಗಿ ಮಾಡ್ತಾ ಇದ್ದೇನೆ ಅಂತ ಯಾರೊಬ್ಬ ಹೊರಡ್ತಾನೆ, ಅವನು ಏನು ಹಿಂಸೆ ಮಾಡಿದ್ರು ಹಿಂಸೆಯೇ ಅಲ್ಲ ಅದು. ಯಜ್ಞಾಂಗಾನ್ಯಪಿ ಚೈತಾನಿ ಯಥೋಕ್ತಾನ್ಯಪಿ ತರ್ವಚಃ ವಿಧಿನಾ ವಿಧಿಯುಕ್ತಾನಿ ತಾರಯಂತಿ ಪರಸ್ಪರಂ. ಹೀಗೆ ಯಜ್ಞಾಂಗಗಳು ಕೂಡ ಇದೇ ರೀತಿ. ಆಮ್ನಾಯ ಮಾರ್ಷಂ ಪಶ್ಯಾಮಿ ಯಸ್ಮಿನ್ ವೇದ ಪ್ರತಿಷ್ಠಿತಾ ತಂ ವಿದ್ವಾಂತೋ ನ ಮುಹ್ಯಂತಿ ಬ್ರಾಹ್ಮಣಸ್ಯಾನುದರಚನಾತ್. ಅದರಿಂದಾಗಿ ಆರ್ಷಂ ಆಮ್ನಾಯಂ, ಆಮ್ನಾಯ ಅಂದರೆ ಸಂಪ್ರದಾಯ ಅಥವಾ ವೇದ, ಆಗಿನಿಂದ ಬಂದದ್ದು. ಮನಾ ಅಭ್ಯಾಸ ಅಂತ ಮತ್ತೆ 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 ಆವೃತ್ತವಾಗಿ ಬರ್ತಾ ಇರುವಂತಹ ವೇದ ಏನಿದೆ ಅದನ್ನು ನೋಡ್ತಾ ಇದ್ದೇನೆ. ಈ ಸಂಪ್ರದಾಯದಲ್ಲಿ ವೇದ ನೆಲೆಗೊಂಡಿದೆ. ಆ ವೇದದಲ್ಲಿ ಯಾಗ ಮಾಡಬೇಕು ಅಂತ ಹೇಳಿದೆ. ಇದನ್ನು ತಿಳಿದವರು ಮೋಹಕ್ಕೆ ಒಳಗಾಗುವುದಿಲ್ಲ, ಪರಸ್ಪರರನ್ನು ದಾಟಿಸಿಕೊಳ್ಳುತ್ತಾರೆ. ಬ್ರಾಹ್ಮಣ ಪ್ರಭವೋ ಯಜ್ಞೋ ಬ್ರಾಹ್ಮಣಾರ್ಪಣಯೇವ ಚ ಅನುಯಜ್ಞಂ ಜಗತ್ಸರ್ವಂ ಯಜ್ಞಶ್ಚಾನು ಜಗತ್ ಸದಾ. ಬ್ರಾಹ್ಮಣನಿಂದ ಯಜ್ಞ ಆಗತ್ತೆ. ಬ್ರಾಹ್ಮಣ ಯಜ್ಞಕ್ಕೆ ತನ್ನನ್ನು ಅರ್ಪಿಸಿಕೊಳ್ತಾನೆ.
ಈ ಯಜ್ಞ ಆದ ಮೇಲೆ ಜಗತ್ತು ನಡೆಯುತ್ತೆ. ಗಂಡ ಹೆಂಡಿರ ಕೂಡುವಿಕೆ ಅನ್ನೋದೊಂದು ಯಜ್ಞ ಅಂತ ಹೇಳಿಲ್ಲೇನು? ಗಂಡು ಮತ್ತೆ ಹೆಣ್ಣು ಕೂಡುವುದೇ ಒಂದು ಯಜ್ಞ. ಅದರ ಹವಿಸ್ಸು ದೇಹವಾಗಿ ಹೊರಗಡೆ ಬರುತ್ತೆ. ಮೊದಲು ಯಜ್ಞ, ಆಮೇಲೆ ಜಗತ್ತು. ಏಕೆಂದ್ರೆ 5 ತರಹದ ಜಗತ್ತು, ಪಂಚಯಜ್ಞಗಳನ್ನು ಉಪನಿಷತ್ತು ಹೇಳುತ್ತೆ. ಕೇಳಿದಿರಲ್ಲ, ಛಂದೋಗೋಪನಿಷತ್ತಿನಲ್ಲಿ 5 ತರಹದ ಯಜ್ಞಗಳು, ಮಳೆ ಮೊದಲಾದ 5 ಯಜ್ಞಗಳು. ಅದರಲ್ಲಿ ಕಡೆಯ ಯಜ್ಞ ಗಂಡು ಮತ್ತು ಹೆಣ್ಣಿನ ಜೋಡಿ. ಅವರಿಬ್ಬರು ಮಾಡುವ ಯಜ್ಞದಲ್ಲಿ ನಮಗೆ ಇದು ಸಿಗುವಂಥದ್ದು. ಅದರಿಂದ ಓಮಿತಿ ಬ್ರಹ್ಮಣೋ ಯೋನಿ ನಮಃ ಸ್ವಾಹ ಸ್ವಧಾವಶಟ್, ಈ 4 ದೇವರಿಗೆ ಅರ್ಪಿತವಾಗಿರುವಂಥದ್ದು. ಓಂ ನಮಃ, ನಮಃ ಸ್ವಾಹ ಸ್ವಧಾ ವಷಟ್ ಅಂತ. ನಮಃ ಅಂದ್ರೇನು? ನನ್ನದೇನು ಇಲ್ಲ, ನಾನು ಈ ದೇಹವನ್ನು ನನ್ನದು ಅಂತ ಅಂದುಕೊಳ್ತಾ ಇಲ್ಲ ಅನ್ನೋದೇ ನಮಃ. ನಿಮಗಾಗಿ ನಾನು ಅರ್ಪಣೆ ಮಾಡಿದ್ದೇನೆ, ಅದಕ್ಕೆ ಉತ್ತಮಾಂಗ ಅದು ನಿಮ್ಮ ಅಡಿಗೆ. ಆ ವಿನಯ ನಮಃ ಅಂದರೆ ಅದು. ಅದೇ ಅರ್ಥವನ್ನು ಸ್ವಾಹ, ಸ್ವತ್ವದ ಹಾನ, ನನ್ನದು ಅನ್ನೋದನ್ನು ಬಿಟ್ಕೊಡ್ತಾ ಇದ್ದೇನೆ ಅಂತ ಇದೆ ಸ್ವಾಹ. ಅದನ್ನ ಸ್ವಧ, ಅದರದ್ದೇ ಇನ್ನೊಂದು ವರ್ಷನ್. ವಷಟ್ ಅಂದ್ರೂ ಅದೇ ಅರ್ಥ. ನಮಃ, ಸ್ವಾಹ, ಸ್ವಧಾ, ವಷಟ್, ಈ 4 ಶಬ್ದಗಳು ಇದನ್ನೇ ಹೇಳ್ತಾ ಇರೋದು, ಅರ್ಪಣೆಯನ್ನ. ಯಸ್ಯೈತಾನಿ ಪ್ರಯುಜ್ಯಂತೆ ಯಥಾಶಕ್ತಿ ಕೃತಾನ್ಯಪಿ ನತಶ್ಚ ತ್ರಿಷು ಲೋಕೇಶು ಪರಲೋಕ ಭಯಂ ವಿದುಹು. ಯಾರು ಇದನ್ನು ಚೆನ್ನಾಗಿ ಬಳಸಿಕೊಳ್ತಾರೆ ಅವರಿಗೆ ಪರಲೋಕದ ಭಯ ಇಲ್ಲ. ಇತಿ ವೇದ ವದಂತೀಹ ವೃದ್ಧಾಶ್ಚ ಪರಮರಚಯ. ವೇದ ಮತ್ತೆ ವೇದದ್ರಷ್ಟರುಗಳಾದ ಋಷಿಗಳು ಇದನ್ನ ಹೇಳ್ತಾ ಇದ್ದಾರೆ. ರುಚೋ ಯಜುಂಷಿ ಸಾಮಾನಿ ಸ್ತೋಮಾಶ್ಚ ವಿಧಿಚೋದಿತಾ ಯಸ್ಮಿನ್ನೇತಾನಿ ತರವಾಣಿ ಬರ್ಹಿರೇವ ಸವೈದ್ವಿಜಃ. ಋಗ್ವೇದ, ಯಜುರ್ವೇದ, ಸಾಮವೇದ, ವಿಧಿ ಪ್ರಚೋದಿತವಾದ ಅನೇಕ ಶಾಸ್ತ್ರದ ನಡೆಗಳು ಎಲ್ಲವೂ ಬ್ರಾಹ್ಮಣನಲ್ಲಿ ನೆಲೆಗೊಂಡಿದೆ. ಹೀಗಾಗಿ ವಸ್ತುಗಳನ್ನು ಇಡುವ ಚಾಪೆಯ ಹಾಗೆ ಅವನು. ಬರ್ಹಿಹಿ, ಬರ್ಹಿಹಿ ಅಂತಂದ್ರೆ ದರ್ಭೆಯ ಚಾಪೆ. ಅಜ್ಞಾಧೇಯೇ ಯದ್ಭವತಿ ಯಚ್ಚ ಸೋಮೇ ಸುತೆ ದ್ವಿಜ ಯಚ್ಚೇತರೈರ್ಮಹಾಯಜ್ಞೈ ವೇದೈ ತದ್ಭಗವಾನ್ ತಥಾ. ಇದೆಲ್ಲ ಸಿದ್ಧಿಯಾಗೋದು ಅಗ್ನಿಯಲ್ಲಿ ದ್ರವ್ಯ ಸಮರ್ಪಣೆ ಮಾಡೋದರಿಂದ. ತಸ್ಮಾತ್ ಬ್ರಹ್ಮನ್ ಯಜೇತೈವ ಯಾಜಯೇಚ್ಛಾ ವಿಚಾರಯನ್. ಅದರಿಂದ ಯಾಗ ಮಾಡಬೇಕು, ಯಾಗ ಮಾಡಿಸಬೇಕು. ಯಜತೋ ಯಜ್ಞ ವಿಧಿನ ಪ್ರೇತ್ಯ ಸ್ವರ್ಗ ಫಲಂ ಮಹತ್. ಈ ವಿಧಿಯಿಂದಾಗಿ ಹೋಮಿಸಬೇಕು. ನಾಯಂ ಲೋಕೋಸ್ತಿ ಅಯಜ್ಞಾನಾಂ ಪರಶ್ಚೇತಿ ವಿನಿಶ್ಚಯ ವೇದ ವೇದವಿದಶ್ಚೈವ ಪ್ರಮಾಣಮುಭಯಂ ತಥಾ. ಯಜ್ಞ ಮಾಡದವನಿಗೆ ಈ ಲೋಕವೂ ಇಲ್ಲ, ಆ ಲೋಕವೂ ಇಲ್ಲ. ಈ ಲೋಕದಲ್ಲಿ ಏನು ಅನುಭವಿಸಬಹುದು ಅನ್ನೋದೇ ಗೊತ್ತಿರಲ್ಲ. ಪುರುಷನ ಅರ್ಥ, ಉತ್ಕಟವಾದ ಬಯಕೆ ಯಾವುದು ಅನ್ನೋದೇ ಗೊತ್ತಿರಲ್ಲ. ನಾವು ಯಾವುದೋ ಒಂದು ಸಾಮಾನು, ಹೊರಗಡೆ ಕಾಣುವ ಸಾಮಾನನ್ನ ಪುರುಷದ ಅರ್ಥ, ಅದೇ ಈಗಿನವರ ಪ್ರಕಾರ ಬ್ರಾಂಡ್ ಅಥವಾ ಬ್ರ್ಯಾಂಡ್, ಅದು ಸುಖ ಸಾಧನ ಅಂತ ಅವರಿಗೆ. ಆದರೆ ವಾಸ್ತವವಾಗಿ ಅದನ್ನು ಮೀರಿ ಒಬ್ಬ ಸುಖ ಪಡಬಹುದು. ಆ ಪ್ರಜ್ಞಾ ಸಂಪತ್ತು. ಹೀಗಾಗಿ ಯಜ್ಞ ಮಾಡದವರಿಗೆ, ಜ್ಞಾನ ಯಜ್ಞ ಆಗಿರಬಹುದು, ದ್ರವ್ಯ ಯಜ್ಞ ಆಗಿರಬಹುದು, ಈ ಲೋಕವೂ ಇಲ್ಲ. ಸರಿ, ದೇವರ ಬಗ್ಗೆ ಭಕ್ತಿ ಇಲ್ಲದೆ ಇರೋದ್ರಿಂದಾಗಿ ಆ ಲೋಕವೂ ಇಲ್ಲ. ಇದು ಎರಡನೇ ವಿಚಾರದಲ್ಲಿ ವೇದ ವೇದವಿದಶ್ಚೈವ ಪ್ರಮಾಣಮುಭಯಂ ಮತಂ. ವೇದ ಮತ್ತು ವೇದವನ್ನು ಬಲ್ಲವರು, ವೇದವನ್ನು ವಿಚಾರಪೂರ್ವಕವಾಗಿ ತಿಳಿದವರು ಇಬ್ಬರು ಕೂಡ ಪ್ರಮಾಣ. ಇದನ್ನ ಕಪಿಲನ ವಾದಕ್ಕೆ ಎದುರಾಗಿ ಒಬ್ಬ ಸನ್ಯಾಸಿ ಎದುರುಗಡೆ ಒಬ್ಬ ಗೃಹಸ್ಥನಾಗಿ ಇಷ್ಟು ವಾದ ಮಾಡಿ ಅವನು ನಿಲ್ಲಿಸಿದ. ಇಲ್ಲಿಗೆ 53 ದ್ವಿಶತತಮೋಧ್ಯಾಯ 253ನೇ ಅಧ್ಯಾಯ ಆಯಿತು. ಆಗ
ಯತಿಯ ಪರವಾಗಿ ಒಂದು ವಾದ ಮಾಡಬೇಕಲ್ಲ, ಕಪಿಲ ಅದನ್ನು ಮಾಡ್ತಾನೆ. ಅದನ್ನು ನಾವಿಲ್ಲಿ ನೋಡ್ತೇವೆ. ಪ್ರಾಯ ಗೃಹಸ್ಥನೊಬ್ಬ ಮತ್ತೆ ಸನ್ಯಾಸಿಯೊಬ್ಬ ಮುಖಾಮುಖಿಯಾಗಿ ನಿಂತು ವಾದ ಮಾಡಿದ್ದು ನಮಗೆ ಬೇರೆ ಎಲ್ಲೂ ಕೂಡ ಕಾಣಲ್ಲ. ಇಲ್ಲಿ ಕಾಣ್ತಾ ಇದೆ ಮಹಾಭಾರತದಲ್ಲಿ. ಅದನ್ನ ನಾವು ನಾಳೆ ನೋಡೋಣ. ನಾಳೆ ಶುಕ್ರವಾರ, ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.